ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಹಾಗೂ ರಾಣಿ ಇದ್ರು. ಅವರು ಒಟ್ಟಿಗೆ ಆ ರಾಜ್ಯವನ್ನ ಶಾಂತಿಯಿಂದ ಸಮೃದ್ಧಿಯಿಂದ ನಡೆಸ್ತಾ ಇದ್ರು. ದುರದೃಷ್ಟವಶವಾಗಿ ಅವರಿಗೆ ತುಂಬಾ ಕಾಲದಿಂದ ಮಗುನೇ ಇಲ್ಲ. ಆದ್ರಿಂದ ಅವರು ಒಂದು ಮಗುವನ್ನ ಬೇಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಹಲವಾರು ವರ್ಷಗಳ ನಂತರ ರಾಣಿಗೆ ಒಂದು ಸುಂದರವಾದ ಹೆಣ್ಮಗು ಆಯ್ತು. ರಾಜ ತುಂಬಾ ಸಂತೋಷವಾಗಿದ್ರು. ದೊಡ್ಡ ಸಮಾರಂಭವನ್ನ ನಡೆಸೋಕೆ ನಿರ್ಧಾರ ಮಾಡಿದ್ರು. ಆದ್ರಿಂದ ಎಲ್ಲಾ ಕುಟುಂಬದವರನ್ನು, ಗೆಳೆಯರನ್ನು, ದೇವತೆಗಳನ್ನು ಅವರ ಮಗಳಿಗೆ ಆಶೀರ್ವಾದ ಮಾಡೋಕೆ ಕರೆಸಿದ್ರು. ಸಮಾರಂಭದಲ್ಲಿ ಎಲ್ರೂ ಸುಂದರ ಯುವರಾಣಿಗೆ ಆಶೀರ್ವಾದ ಮಾಡಲು ಬಂದಿದ್ರು. ನಮ್ಮ ಯುವರಾಣಿ ರಾಜ್ಯದಲ್ಲಿ ಅತಿ ಸುಂದರವಾಗಿರ್ತಾಳೆ. ಅದರೊಂದಿಗೆ ಅವಳು ತುಂಬಾ ಪ್ರತಿಭಾವಂತೆಯಾಗಿ, ಮೃದುವಾಗಿ, ಒಳ್ಳೆ ವರ್ತನೆ ಇರೋಳಾಗಿರ್ತಾಳೆ. ಈ ರಾಜ್ಯದಲ್ಲಿ ಒಟ್ಟು 3 ದೇವತೆಗಳಿದ್ರು. ಆದ್ರೆ ರಾಜ ಕೆಲ್ಸದಲ್ಲಿ ನಿರತರಾಗಿದ್ದ ಕಾರಣ ಎಲ್ಲರನ್ನೂ ಕರೆದಿಲ್ಲ. 3ನೇ ದೇವತೆಯನ್ನ ಕರೆಯೋಕೆ ಮರ್ತೇ ಬಿಟ್ಟ. ಆಕಸ್ಮಿಕವಾಗಿ ಅವಳು ದಿಢೀರಂತ ಅರಮನೆಗ್ ಬಂದ್ಬಿಟ್ಲು. ತುಂಬಾ ಕೋಪದಿಂದ ಕಾಣಿಸ್ಕೊಂಡ್ಲು. ನನ್ನ ಇಷ್ಟು ಕೀಳಾಗ್ ನೋಡೋಕೆ ನಿನಗ್ ಎಷ್ಟು ಧೈರ್ಯ? ನಿನ್ ಕಣ್ಣಿಗ್ ನಾನ್ ಸತ್ ಹೋಗಿದ್ದೀನಾ? ನಿಮಗೆಲ್ಲಾ ಶಾಪ ಕೊಡ್ತೀನಿ. ನಿಮ್ಮ ಮಗಳಿಗೆ ಶಾಪ ಕೊಡ್ತೀನಿ. ಅವಳ 15ನೇ ವಯಸ್ಸಲ್ಲಿ, ಅವಳ ಸುಂದರ ಯುವ ಕಾಲದಲ್ಲಿ ಈ ಶಾಪ ನಿಜ ಆಗತ್ತೆ. ನೂಲುವ ಯಂತ್ರದ ಸೂಜಿಯಿಂದ ಈ ಕೋಟೆಯಲ್ಲೇ ಇವಳು ಸಮಾಧಿ ಆಗ್ತಾಳೆ. ಎಲ್ರೂ ಆಘಾತಕ್ಕೊಳಗಾದ್ರು. ಶಾಪನ ತೆಗೆದುಹಾಕಲು 2 ದೇವತೆಗಳು ಅವರಿಂದ ಆಗಿದ್ದಷ್ಟು ಎಲ್ಲಾ ಪ್ರಯತ್ನ ಮಾಡಿದ್ರು. ಆದ್ರೆ ಶಾಪ ತುಂಬಾ ಶಕ್ತಿಯುತವಾಗಿತ್ತು. ಆದ್ರಿಂದ ಅವರಿಂದ ಅದರ ಶಕ್ತಿಯನ್ನ ಮಾತ್ರ ಕಡಿಮೆ ಮಾಡಕ್ಕಾಯ್ತು. ಮಹಾರಾಜ, ನಾವು ನಮ್ ಕೈಯಲ್ಲಾಗಿದ್ದನ್ನ ಪ್ರಯತ್ನ ಮಾಡಿದೀವಿ. ಆದ್ರೆ ಈ ಶಾಪ ತುಂಬಾ ಶಕ್ತಿಯುತವಾಗಿದೆ. ಆದ್ರೆ ಚಿಂತೆ ಪಡಬೇಡಿ, ನಮ್ಮ ಯುವರಾಣಿಗೆ ಯಾವ ಅನಾಹುತಾನೂ ನಡೆಯಲ್ಲ. ಈ ಸುಂದರಿ ಅವಳ ಸೇವಕರೊಂದಿಗೆ ನಿದ್ದೆಗೆ ಬೀಳ್ತಾಳೆ. ವೀರನೊಬ್ಬ ಇವಳನ್ನ ಕಣ್ಹಿಡಿದು ಅವನ ಪ್ರೀತಿಯಿಂದ ಇವಳನ್ನ ಎಬ್ಬಿಸ್ತಾನೆ. ಆ ಯುವಕ ಅವನ ನಿಜವಾದ ಪ್ರೀತಿಯನ್ನ ನೀಡೋವಾಗ ಯುವರಾಣಿ ಮತ್ತೆ ಎದ್ದು ಬರ್ತಾಳೆ. ನಂತರ ಎಲ್ಲ ಸರಿ ಹೋಗತ್ತೆ. ರಾಜ ರಾಣಿಗೆ ತುಂಬಾ ಚಿಂತೆ ಆಯ್ತು. ಅವರ ಮಗಳನ್ನ ಶಾಪದಿಂದ ಕಾಪಾಡಲು ಎಷ್ಟೋ ಪ್ರಯತ್ನ ಪಟ್ರು. ಅವಳನ್ನ ಸುರಕ್ಷಿತವಾಗಿರಿಸಲು ಆ ರಾಜ್ಯದಲ್ಲಿ ಯಾವತ್ತೂ ನೇಯ್ಗೆ ನಡಿಬಾರ್ದು ಅಂತ ಆದೇಶ ನೀಡಿದ್ರು. ಎಲ್ರೂ ಕೊಟ್ಟ ಆಶೀರ್ವಾದ ನಿಜ ಆಯ್ತು. ಅವಳು ಬೆಳೀತಾ ತುಂಬಾ ಪ್ರತಿಭೆಯೊಂದಿಗೆ ಸುಂದರವಾಗಿಯೂ ಇದ್ಲು. ಆದ್ರೆ ಜೀವನ ಅಷ್ಟು ಸುಲಭ ಅಲ್ಲ ಅಲ್ವಾ? 3ನೇ ದೇವತೆ ಅವಳ ದ್ವೇಷವನ್ನ ನೆರವೇರಿಸೋಕೆ ಯೋಜನೆ ಮಾಡಿದ್ಲು. ಒಂದು ಕೈಮಗ್ಗವನ್ನ ಯಾರಿಗೂ ಗೊತ್ತಾಗದೆ ಕೋಟೆಯ ಮೂಲೆಯಲ್ಲಿಟ್ಬಿಟ್ಲು. ಅವಳ ಸೇಡು ತೀರಿಸ್ಕೊಳ್ಳೋ ದಿನಕ್ಕೆ ಕಾಯ್ತಾ ಇದ್ಲು. ಯುವರಾಣಿಯ 15 ವಯಸ್ಸಿನಲ್ಲಿ ಅದನ್ನ ಮುಟ್ಟಿದಾಗ ಆ ಶಾಪ ಕೊನೆಗೆ ನಿಜ ಆಯ್ತು. ಅವತ್ತು ರಾಜ ಹಾಗೂ ರಾಣಿ ಪಕ್ಕದ ರಾಜ್ಯದಲ್ಲಿ ಒಂದು ವಿಶೇಷಕ್ಕೆ ಹೋಗ್ಬೇಕಾಗಿತ್ತು. ರಾಜ ಅವನ ಪ್ರೀತಿಯ ರಾಣಿಗೆ ಹೇಳ್ದ, ನೆರೆಯ ರಾಜ್ಯದ ಅರಸ ನಮ್ಮನ್ನ ಆಹ್ವಾನಿಸಿದ್ದಾರೆ. ನಾವು ನಾಳೆ ಅಲ್ಲಿಗೆ ಹೋಗ್ಲೇಬೇಕು. ಆದ್ರೆ ನಮ್ಮ ಮಗಳು, ಅವಳಿಗೆ ಆ ಶಾಪ ನಿಜ ಆದ್ರೆ ನನಗ್ ತುಂಬಾ ಭಯ ಆಗ್ತಿದೆ. ಏನಾದ್ರೂ ಆಗ್ಬಿಟ್ರೆ? ಆ ಸಮಾರಂಭ ತುಂಬಾ ಅವಶ್ಯಕ. ಅದಲ್ದೆ 10 ವರ್ಷಗಳಿಂದ ಯಾರಿಗೂ ನೇಯ್ಗೆ ಮಾಡೋಕೆ ಅನುಮತಿ ಕೊಟ್ಟಿಲ್ವಲ್ಲ ನಾವು. ಏನು ಆಗಲ್ಲ ಬಿಡು. ನಾವು ನಾಳೆ ರಾತ್ರಿ ಒಳಗಡೆ ವಾಪಸ್ ಬಂದ್ಬಿಡೋಣ. ರಾಣಿಗೆ ಸಮಾಧಾನ ಆದ್ರೂ ಅವಳಿಗೆ ಯುವರಾಣಿಯ ಚಿಂತೆ ಕಾಡ್ತಾ ಇತ್ತು. ಅವರಿಬ್ರು ಮಗಳಿಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಅವಳ ವಿಧಿ ನಿರ್ಧಾರ ಆಗಿರೋದ್ರಿಂದ ಯುವರಾಣಿ ಯಾವಾಗ್ಲೂ ಮಲಗುವ ಕೋಣೆ, ತಿನ್ನುವ ಜಾಗ ಅಂತ ಅಲ್ಲೇ ಬಂದಾಗಿದ್ಲು. ಅರಮನೆಯ ಬೇರೆ ಯಾವ ಕಡೆನೂ ಹೋಗಕ್ಕೆ ಅವಳಿಗೆ ಅನುಮತಿ ಇರ್ಲಿಲ್ಲ. ಅವಳ ಹೆತ್ತವರು ಊರಲ್ಲಿ ಇಲ್ದೇ ಇದ್ದ ಕಾರಣ ಅವಳೀಗ ಸ್ವತಂತ್ರವಾಗಿ ಇಡೀ ಅರಮನೆಯನ್ನ ಸುತ್ತಾಡ್ಕೊಂಡು ಅವಳು ಎಲ್ಲೆಲ್ಲಿ ಹೋಗ್ಲಿಲ್ವೋ ಅಲ್ಲೆಲ್ಲ ಹೋಗ್ತಾ ಇದ್ಲು. ಕೊನೆಗೆ ಅವಳು ಆ ಸುರುಳಿ ಮೆಟ್ಲ ಹತ್ರ ಬಂದ್ಲು. ಮೊದಲ ಅಡಿ ಇಟ್ಲು. ಹತ್ಕೊಂಡ್ ಹೋಗಿ ಒಂದು ಸಣ್ಣ ಬಾಗಿಲ ಹತ್ರ ಬಂದ್ಲು. ಅಲ್ಲೊಂದು ತುಕ್ಕು ಹಿಡಿದ ಚಾಬಿ ಇತ್ತು. ಯುವರಾಣಿ ಅದನ್ನ ತೆಗೆದು ಬಾಗಿಲನ್ನ ಮೆತ್ತಿಗೆ ತೆಗೆದ್ಲು. ಒಳಗಡೆ ಒಂದು ಅಜ್ಜಿ ತುಂಬಾ ಗಮನವಾಗಿ ನೇಯ್ಗೆ ಮಾಡ್ತಾ ಇರೋದನ್ನ ನೋಡಿದ್ಲು. ನಮಸ್ಕಾರ, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ಓ ನನ್ ಕಂದ, ನಾನು ನೇಯ್ಗೆ ಮಾಡ್ತಾ ಇದ್ದೀನಮ್ಮ. ಯುವರಾಣಿ ಒಂದು ಮಗ್ಗ ನೇಯ್ಗೆ ಮಾಡ್ತಿರೋದನ್ನ ನೋಡಿ ಆಶ್ಚರ್ಯ ಪಟ್ಲು. ತಕ್ಷಣ ಅವಳ ಕಣ್ಣು ಅಲ್ಲಿ ಸುತ್ತಾ ಇದ್ದ ಒಂದು ನೂಲುವ ಯಂತ್ರದ ಕಡೆ ಬಿತ್ತು. ಏನ್ ಅದ್ಭುತ! ಇಷ್ಟು ಬೇಗ ಸುತ್ತಾ ಇರೋ ಇದು ಏನು ಅಂತ ಹೇಳ್ತೀರಾ? ಅದನ್ನ ಮುಟ್ಟಕ್ಕೆ ಪ್ರಯತ್ನಿಸಿದಾಗ ಆ ಶಾಪ ನಿಜವಾಯ್ತು. ಆ ಸೂಜಿ ಅವಳನ್ನ ಚುಚ್ಚೇ ಬಿಡ್ತು. ಯುವರಾಣಿ ಅವಳ ಜೀವನದ ಶಾಶ್ವತವಾದ ನಿದ್ದೆಗೆ ಬಿದ್ಲು. ಅದೇ ಸಮಯ ಆ ಇಡೀ ಅರಮನೆ ನಿದ್ದೆಯಲ್ಲಿ ಮುಳುಗಿತು. ರಾಜ ಹಾಗೂ ರಾಣಿ ಕೂಡ ಅವರ ಕೋಣೆಯಲ್ಲಿ ಕಾಲಿಟ್ಟ ತಕ್ಷಣ ನಿದ್ದೆಗೆ ಬಿದ್ರು. ಈ
ಈಗ ನೋಡಿದ್ರ ಏನಾಯ್ತು ಅಂತ ನನಗೆ ಮೋಸ ಮಾಡ್ತೀರಾ. ಆಮೇಲೆ ಒಂದು ಬೆಂಕಿಯ ಡ್ರ್ಯಾಗನ್ ಅನ್ನ ಕರೆಸಿ ಕಾವಲಿಗೆ ಇಟ್ಲು. ವರ್ಷಗಳು ಕಳೆದವು. ಕೋಟೆಯ ಸುತ್ತ ದೊಡ್ಡ ದಪ್ಪ ಮರಗಳು ಬೆಳೆದ್ವು. ಆ ಜಾಗ ಕಾಡಾಗಿ ಬದಲಾಯ್ತು. ಒಂದು ದಿನ ಯುವರಾಜನಾದ ಒಬ್ಬ ಧೈರ್ಯಶಾಲಿ ಪ್ರಯಾಣಿಕ ಆ ಜಾಗಕ್ಕೆ ಬಂದ. ಅಲ್ಲೊಂದು ಹಳೆ ಕೋಟೆಯನ್ನ ನೋಡಿ ಆಶ್ಚರ್ಯವಾಯ್ತು ಅವನಿಗೆ. ಅಯ್ಯ, ಈ ಹಳೆ ಕೋಟೆಯ ಯಜಮಾನ ಯಾರು ಅಂತ ಗೊತ್ತಾ ನಿಮ್ಗೆ? ಓ ಅದು ಹಿಂದಿನ ರಾಜ್ಯಕ್ಕೆ ಸೇರಿದ್ದಪ್ಪ. ನಮ್ಮ ಯುವರಾಣಿಗೆ ಶಾಪ ಆಗಿ 100 ವರ್ಷಗಳಿಂದ ಅವಳ ಸೇವಕರೊಂದಿಗೆ ಅಲ್ಲೇ ನಿದ್ದೆ ಮಾಡ್ತಾ ಇದ್ದಾಳಂತೆ. ನಿದ್ದೆನಾ? ಯಾಕೆ 100 ವರ್ಷ? ಯಾರು ಅವರನ್ನ ಎಬ್ಸಿಲ್ವಾ? ಅದರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ. ಅವಳಿಗೆ ಯಾವ್ದು ಕೆಟ್ಟ ಶಾಪ ಬಿತ್ತು ಅಂತ ಮಾತ್ರ ಗೊತ್ತು. ಆಮೇಲೆ ಅಲ್ಲೊಂದು ಉಗ್ರವಾದ ಬೆಂಕಿಯ ಡ್ರ್ಯಾಗನ್ ಕಾವಲಿಗಿದೆ. ಎಷ್ಟೋ ಯುವರಾಜರು ಅಲ್ಲಿ ಹೋದ್ರು, ಆದ್ರೆ ಏನು ಮಾಡಕ್ಕಾಗ್ಲಿಲ್ಲ. ಕುತೂಹಲದಿಂದ ಆ ಯುವಕ ಆ ಕೋಟೆಯ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಕೆ ನಿರ್ಧಾರ ಮಾಡ್ದ. ವಿಚಿತ್ರವಾಗಿದೆಯಲ್ಲ. ನನಗಂತೂ ಇದನ್ನೆಲ್ಲ ಕೇಳಿ ಭಯ ಇಲ್ಲಪ್ಪ. ಆ ಸುಂದರವಾದ ಯುವರಾಣಿಯನ್ನ ಎಬ್ಬಿಸ್ಲೇಬೇಕು. ಆಮೇಲೆ ಅವನು ಯೋಜನೆ ಮಾಡೋಕೆ ಶುರು ಮಾಡ್ದ. ಡ್ರ್ಯಾಗನ್ ಕಣ್ಣಿಗೆ ಸಿಗದೆ ದೂರದ ಪೊದೆಯಲ್ಲಿ ಬಚ್ಚಿಟ್ಕೊಂಡ. ಅವನ ಸಮಯವನ್ನ ಗಮನಿಸುವುದರಲ್ಲಿ ಕಳೆದ. ಕೊನೆಗೆ ಪ್ರತಿದಿನ ಮಧ್ಯರಾತ್ರಿ ಆ ಡ್ರ್ಯಾಗನ್ 1 ಗಂಟೆ ಕಾಲ ನಿದ್ದೆ ಮಾಡುತ್ತೆ ಅಂತ ತಿಳ್ಕೊಂಡ. ಇದೇ ನನ್ನ ಅವಕಾಶ. ಆ ಡ್ರ್ಯಾಗನ್ಗೂ ವಿಶ್ರಾಂತಿ ಬೇಕಲ್ವಾ? ಯಾವಾಗ್ಲೂ ಹೇಗೆ ಎಚ್ಚರವಾಗಿರಕ್ ಸಾಧ್ಯ? ಅವತ್ತು ರಾತ್ರಿ ಯುವರಾಜ ಡ್ರ್ಯಾಗನ್ ನಿದ್ದೆ ಮಾಡೋವರೆಗೂ ಕಾದಿದ್ದು, ಅದು ನಿದ್ದೆ ಮಾಡಿದ ತಕ್ಷಣ ಅವನ ಕತ್ತಿಯಿಂದ ಅದನ್ನ ಚುಚ್ಚಿ ಸಾಯಿಸ್ಬಿಟ್ಟ. ಅದು ಮಾತ್ರ ಅಲ್ಲ, ಅವನು ಕೋಟೆಯೊಳಗೆ ಬಂದಾಗ ಅಲ್ಲಿದ್ದ ದೃಶ್ಯ ತುಂಬಾ ವಿಚಿತ್ರವಾಗಿತ್ತು. ಅವನ ಮೊದಲ ಅಡಿ ಇಟ್ಟಾಗ 100 ಬಾಣಗಳು ಅವನ ಕಡೆ ಹಾರ್ಕೊಂಡ್ ಬಂದ್ವು. ಧೈರ್ಯಶಾಲಿಯಾಗಿದ್ದ ನಮ್ಮ ಯುವರಾಜ ಅದ್ರಿಂದ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟ. ನಂತರ ದಿಢೀರಂತ ಒಂದು ಪಂಜರ ಅವನು ನಿಂತಿದ್ದ ಅದೇ ಜಾಗದಲ್ಲಿ ಮೇಲಿಂದ ಬಿತ್ತು. ಅವನು ಚುರುಕಾಗಿದ್ದ ಕಾರಣ ಅದ್ರಿಂದಾನು ತಪ್ಪಿಸ್ಕೊಂಡ. ಆಯ್ತು, ಈ ಜಾಗದಲ್ಲಿ ಅಪಾಯ ಇದೆ. ಇಷ್ಟು ಸುಂದರವಾದ ಅರಮನೆಯಲ್ಲಿ ಇದೆಲ್ಲ ನಡೆಯಕ್ಕಾಗತ್ತಾ? ಅವನು ಹುಷಾರಾಗಿ ಮುಂದೆ ಹೋದ. ಬಳ್ಳಿಗಳಿಂದ ತುಂಬಿದ ಒಂದು ಕೋಣೆಗೆ ಬಂದ. ಅದರ ಮುಳ್ಳುಗಳು ದಾರಿಯನ್ನ ತಡೆದು ಯುವರಾಜನನ್ನ ಮುಂದೆ ಹೋಗಕ್ ಬಿಡದೇ ಇತ್ತು. ಬಳ್ಳಿಗಳನ್ನ ಕತ್ತರಿಸ್ತಾ ಇದ್ದ, ಆದ್ರೆ ಅವುಗಳು ಮುಂಚೆಗಿಂತ ಇನ್ನೂ ಬಲವಾಗಿ ಬೆಳೀತಾ ಇದ್ವು. ಕೋಪದಿಂದ ಬಳ್ಳಿಗಳನ್ನ ಕತ್ತರಿಸೋದನ್ನ ನಿಲ್ಲಿಸ್ಬಿಟ್ಟ. ಮೆತ್ತಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ದ. ಆ ಬಳ್ಳಿಗಳಿದ್ದ ಆ ಕೋಣೆಯನ್ನ ಗಮನಿಸ್ದ. ಎಲ್ಲಾ ಬಳ್ಳಿಗಳು ಒಂದೇ ಜಾಗದಿಂದ ಬರ್ತಾ ಇರೋದನ್ನ ಕಂಡ್ಹಿಡ್ದ. ಓ, ಅದೇನಾ ವಿಷಯ? ಅಲ್ಲಿದೆ ಮುಖ್ಯ ಕಾಂಡ. ನಿನ್ನ ನಾಶ ಮಾಡ್ಬಿಟ್ರೆ ಎಲ್ಲ ಮುಗಿಯುತ್ತೆ. ಅದರ ಮುಳ್ಳುಗಳು ಅವನನ್ನ ಚುಚ್ತಾ ಇದ್ರು. ಆ ಮುಖ್ಯ ಕಾಂಡವನ್ನ ಕತ್ತರಿಸಲು ಪ್ರಯತ್ನ ಪಡ್ತಾ ಇದ್ದ. ಹಲವಾರು ಸವಾಲುಗಳ ನಂತರ ಮುಳ್ಳುಗಳಿಂದ ತಪ್ಪಿಸ್ಕೊಂಡು ಆ ಮುಖ್ಯ ಕಾಂಡವನ್ನ ಬೆಂಕಿ ಇಟ್ಟು ಸುಟ್ಟುಬಿಟ್ಟ. ಅದರ ಪರಿಣಾಮ ಅವು ಇನ್ನೂ ಬೆಳೆದೇ ಇಲ್ಲ. ಕೊನೆಗೆ ಅವನು ಯುವರಾಣಿ ಮಲ್ಕೊಂಡಿರೋ ಆ ಕೋಣೆಗೆ ಬಂದ. ಬಾಗಿಲನ್ನ ತೆಗೆದು ನೋಡಿದಾಗ ಆ ಯುವರಾಣಿಯ ಸೌಂದರ್ಯವನ್ನ ನೋಡಿ ಬೆರಗಾದ. ಅವಳನ್ನ ನೋಡ್ತಾ ಅಲ್ಲಿ ಕೂತ್ಕೊಂಡ್ಬಿಟ್ಟ. ದಿಢೀರಂತ ಅವಳಿಗೆ ಮುದ್ಕೊಟ್ಬಿಟ್ಟ. ಅವರ ತುಟಿಗಳು ಮುಟ್ಟಿದ ಆ ಕ್ಷಣ ಅವಳ ಕಂಗಳು ತೆರೆಯಿತು. ಅವಳು ಆ ಯುವರಾಜನನ್ನ ನೋಡ್ತಾ ಇದ್ಲು. ಯಾರ್ ನೀನು? ನನ್ನ ಕೋಣೆಯಲ್ಲಿ ಏನ್ ಮಾಡ್ತಾ ಇದೀಯಾ? ಅವನ ಮುಖದಲ್ಲಿ ಒಂದು ಮುಗುಳು ನಗೆ. ಆಮೇಲೆ ನಡೆದಿದ್ದನ್ನೆಲ್ಲ ಅವಳಿಗೆ ಹೇಳ್ದ. ಈ ಕಥೆಯನ್ನೆಲ್ಲ ಕೇಳಿದ್ಮೇಲೆ ಯುವರಾಣಿಗೆ ಆಶ್ಚರ್ಯ ಅಂತೂ ಆಯ್ತು. ಸ್ವಲ್ಪ ಸಮಯ ಇಬ್ರು ಮಾತಾಡ್ತಾ ಇದ್ರು. ಆಮೇಲೆ ಒಟ್ಟಿಗೆ ಬಾಗಿಲಿಂದ ಹೊರಗಡೆ ಬಂದ್ರು. ಕೋಟೆಯಲ್ಲಿದ್ದ ಎಲ್ರೂ ಈಗಾಗ್ಲೇ ಎಚ್ಚರ ಆಗಿದ್ರು. ಎಲ್ರೂ ಯುವರಾಜನಿಗೆ ತುಂಬಾ ಕೃತಜ್ಞರಾಗಿದ್ರು. ರಾಜ ಹಾಗೂ ರಾಣಿ ಈ ಯುವರಾಜನ ಧೈರ್ಯ ಹಾಗೂ ಒಳ್ಳೆ ಮನಸ್ಸನ್ನ ಮೆಚ್ಕೊಂಡ್ಬಿಟ್ರು. ಇಂತಹ ಒಬ್ಬ ಯುವರಾಜ ಅವರಿಗೆ ಅಳಿಯ ಆಗೋದಂತೂ ಅವರಿಗೆ ತುಂಬಾ ಸಂತೋಷ. ಹಲವಾರು ದಿನಗಳು ಒಟ್ಟಿಗೆ ಇದ್ದ ಮೇಲೆ ಇಬ್ರು ಪ್ರೀತಿಸಕ್ ಶುರು ಮಾಡಿದ್ರು. ಆಮೇಲೇನು, ಎಲ್ಲರ ಆಶೀರ್ವಾದದೊಂದಿಗೆ ಅವರ ಮದುವೆ ಅರಮನೆಯಲ್ಲಿ ನಡೆಯಿತು. ಅವರು ಕಾಲಕ್ಕೂ ಸಂತೋಷವಾಗಿದ್ರು. ಒಂದಾನೊಂದು ಕಾಲದಲ್ಲಿ ಮನುಷ್ಯರು ಇನ್ನ ಕಷ್ಟಗಳನ್ನ ಫೇಸ್ ಮಾಡುವ ಸಂದರ್ಭಗಳು ಹಾಗೆ ಇತ್ತು. ಆ ಕಾಲದಲ್ಲಿ ತುಂಬಾ ಫೆರೋಷಿಯಸ್ ಆದ ಟ್ಯಾಲೆಂಟೆಡ್ ಟ್ರೈಬ್ ಒಂದು ವಾಸಿಸ್ತಿತ್ತು. ಅವರು ಬೇಟೆಯಾಡೋದು ಮಾತ್ರನೇ ಅವರ ಜಾಬ್ ಅಂತ ಅನ್ಕೊಂಡಿದ್ರು. ಅವರು ಬೇಟೆಯಾಡಿ ತರುವ ಜಂತುಗಳೇ ಅವರ ಆಹಾರ. ಪ್ಯಾಟ್ರಿಯಾಕ್ನ ಒಬ್ಬನೇ ಮಗನಾದ ಡೆಮ್ಸಿ ನೋಡೋದಕ್ಕೆ ತುಂಬಾ ಸಣ್ಣಗೆ ತುಂಬಾ ಚಿಕ್ಕದಾಗಿದ್ದ. ಅದನ್ನ ನೋಡಿ ಎಲ್ಲರೂ ಅವನ್ನ ಯಾವಾಗ್ಲೂ ಚುಡಾಯಿಸ್ತಿದ್ರು. ಅವರ ಅಪ್ಪನ್ಗೆ ಕೂಡ ಅಷ್ಟು ವೀಕ್ ಆಗಿರುವ ಮಗನ್ನ ನೋಡಿ ಇಷ್ಟನೇ ಆಗ್ತಿರ್ಲಿಲ್ಲ. ಕೊನೆಗವನು ಒಂದು ಘೋರವಾದ ನಿರ್ಣಯವನ್ನು ತಗೋತಾನೆ. ಅವನ ಮಗನನ್ನ ಆ ವಿಲೇಜ್ ಇಂದ ಆಚೆ ಕಳಿಸ್ಬಿಡ್ತಾನೆ.
ಆಚೆ ಇರುವ ಫೆರೋಷಿಯಸ್ ಬೀಸ್ಟ್ ನ ನೀನು ಫೇಸ್ ಮಾಡ್ಬೇಕು ಅಂತ ಅಂತಾರೆ. ಅವನಿಗೆ ಬೇಟೆ ಆಡೋಕೆ ಗೊತ್ತಿಲ್ದಿರುವ ಕಾರಣದಿಂದ ಮೊದಲ ಸ್ವಲ್ಪ ದಿನ ಅವನು ಅಲ್ಲೇ ಇರುವ ಮರಗಳು, ಎಲೆಗಳು, ಅದರ ಬೇರುಗಳನ್ನು ತಿಂತಾ ಇದ್ದ. ಸಡನ್ ಆಗಿ ಒಂದು ದೊಡ್ಡ ಇರುವೆ ಅವನ್ನ ನೋಡುತ್ತೆ. ಅವನ್ನ ನೋಡಿ ಅವನ್ನ ಅಟ್ಯಾಕ್ ಮಾಡುತ್ತೆ. ಅವನ ಚಿಕ್ಕ ಆಕಾರವನ್ನು ನೋಡಿ ಅದು ತುಂಬಾ ಸಂತೋಷಪಟ್ಟು ಅವನ್ನ ಅಟ್ಯಾಕ್ ಮಾಡೋದಕ್ಕೆ ಹಿಂದೆ ಓಡುತ್ತೆ. ಅವನ್ನ ಅಟ್ಯಾಕ್ ಮಾಡುವ ಒಂದು ಚಿಕ್ಕ ಚಿಕ್ಕ ಸಂದರ್ಭ ಕೂಡ ಅದು ಬಿಟ್ಟಿಲ್ಲ. ಅವನ ಹಿಂದ್ಗಡೆನೆ ಓಡ್ತಾ ಇರುತ್ತೆ. ತುಂಬಾ ಬೇಗ ಅವನು ಸುಸ್ತಾಗ್ಬಿಡ್ತಾನೆ. ಸಡನ್ ಆಗಿ ಅಲ್ಲಿಗೆ ಒಂದು ಹುಡುಗಿ ಬರ್ತಾಳೆ ಅವನ್ನ ಕಾಪಾಡೋದಕ್ಕೆ. ಅವಳ ಶಕ್ತಿಯನ್ನು ಉಪಯೋಗಿಸಿ ಅವಳು ಆ ಬೀಸ್ಟ್ ಅನ್ನ ತುಂಬಾ ಈಸಿಯಾಗಿ ಸೋಲಿಸ್ಬಿಡ್ತಾಳೆ. ಯಾರ್ ನೀನು? ನೀನ್ ಯಾಕೆ ಒಬ್ಳೆ ಇದೆಯಾ ಇಲ್ಲಿ? ನಿನ್ನ ಟೀಮ್ ಎಲ್ಲಿದೆ? ಅವನು ಅಷ್ಟು ಪ್ರಶ್ನೆಗಳು ಕೇಳಿದ್ರು ಅವಳು ಏನೂ ಮಾತಾಡದೆ ಬೇಗ ಅಲ್ಲಿಂದ ಹೋಗ್ಬಿಡ್ತಾಳೆ. ಇವಳು ವಿಚಿತ್ರವಾಗಿದ್ದಾಳೆ, ಆದ್ರೆ ಶಕ್ತಿಶಾಲಿ. ಇಲ್ಲುಳಿಬೇಕು ಅಂದ್ರೆ ಇವಳನ್ನೇ ಫಾಲೋ ಮಾಡ್ಬೇಕು. ಆ ಕ್ಷಣದಿಂದ ಡೆಮ್ಸಿ ಆ ಹುಡುಗಿ ಹಿಂದೆನೆ ಹೋಗ್ತಾ ಇದ್ದಾನೆ. ಅವನು ಅವಳು ದೊಡ್ಡ ಬೀಸ್ಟ್ ಗಳ ಜೊತೆ ಹೆಂಗ್ ಜಗಳ ಮಾಡ್ತಾಳೆ ಅನ್ನೋದನ್ನ ಅವನು ಕೇರ್ಫುಲ್ ಆಗಿ ನೋಡ್ತಾನೆ. ಆ ದೊಡ್ಡ ದೊಡ್ಡ ಬೀಸ್ಟ್ ಗಳು ಇರುವ ಜಾಗದಲ್ಲಿ ಅವರು ಹೋಗಿ ಕೊನೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವರು ಅಷ್ಟು ಸ್ಟ್ರಾಂಗ್ ಆಗಿಲ್ದೇ ಇರ್ಬೋದು, ಆದ್ರೆ ಅಲ್ಲಿ ತುಂಬಾ ಜಾಸ್ತಿ ಬೀಸ್ಟ್ ಗಳಿದ್ವು. ಆ ಬೇಟೆ ಆಡಕ್ಕೆ ಬಂದಿರೋ ಹುಡುಗಿನೇ ಪಾಪ ಅದ್ರ ಜೊತೆ ಜಗಳ ಮಾಡಕ್ಕೆ ಆಗ್ತಿಲ್ಲ. ಇಂತಹ ಡೇಂಜರಸ್ ಆದ ಮೊಮೆಂಟ್ ಅಲ್ಲಿ ಈ ತರ ಬೀಸ್ಟ್ ಗಳನ್ನ ಅವನು ಮುಂದೆ ಮೀಟ್ ಮಾಡಿದಾನೆ ಅಂತ ಅನ್ಕೋತಾನೆ. ಅವನ ಎಕ್ಸ್ಪೀರಿಯನ್ಸ್ ನ ಉಪಯೋಗಿಸಿ ಆ ಹುಡುಗಿನ ಅವನು ಕಷ್ಟಪಟ್ಟು ಕಾಪಾಡ್ತಾನೆ. ನೀನು ನಿಜವಾದ ಹಂಟರ್ ಆಗ್ಬೇಕು ಅನ್ಕೊಂಡಿದ್ಯಾ? ಹಾ ಹೌದು, ಆಗ್ಬೇಕು. ನಾನು ತುಂಬಾ ಚಿಕ್ಕವನು ಮತ್ ನನ್ನ ಹತ್ರ ಶಕ್ತಿನೂ ಕಮ್ಮಿ ಇದೆ. ಎಲ್ಲಾ ಹಂಟರ್ಗೂ ಮಸಲ್ಸ್ ಏನ್ ಬೇಕಾಗಿಲ್ಲ. ಈ ವಿಷಯಕ್ಕೋಸ್ಕರನೇ ಡೆನ್ಸಿ ಇಷ್ಟು ಕಾಲವಾಗಿ ಕಾಯ್ತಾ ಇದ್ದ. ಬೇಟೆ ಆಡಕ್ಕೆ ಹೇಳ್ಕೊಡುವ ಒಂದು ಮಾಸ್ಟರ್ ಅವನ ಫಿಸಿಕಲ್ ಅಪಿಯರೆನ್ಸ್ ನ ನೋಡಿ ಅವನ ಡಿಸ್ಕರೇಜ್ ಮಾಡದೆ ಹೇಳ್ಕೊಡ್ಬೇಕು. ಆ ಸಮಯದಿಂದ ಆ ಹಂಟರ್ ಹುಡುಗಿ ಅವನಿಗೆ ತುಂಬಾ ವಿಷಯಗಳನ್ನ ಹೇಳ್ಕೊಡ್ತಾಳೆ. ಮತ್ತೆ ಅವಳ ಹೆಸರು ಝೋಯಿ ಅಂತ ಅವನಿಗೆ ಗೊತ್ತಿತ್ತು. ಅವನು ತುಂಬಾ ಬುದ್ಧಿವಂತ ಆದ ಕಾರಣದಿಂದ ಎಲ್ಲ ಬೇಗ ಕಲ್ತ್ಕೋತಾನೆ. ಒಂದು ಬೇಟೆಗಾರನಿಗೆ ಬೇಕಾದ ಎಲ್ಲಾ ವಿಷಯಗಳನ್ನು ಅವನು ಕಲ್ತ್ಕೋತಾನೆ. ಆ ಸಮಯದಲ್ಲಿ ಅವನೇ ದೊಡ್ಡ ಬೀಸ್ಟ್ ಅನ್ನು ಬೇಟೆಯಾಡಿ ಸಾಯಿಸಬಲ್ಲ. ಅವನು ನಿಜವಾದ ಬೇಟೆಗಾರ ಆದ ಮೇಲೆ ಅವನು ಬೇಡ ಅಂತ ಅವನ ದೂರ ಇಟ್ಟ ಆ ಗ್ರಾಮಕ್ಕೆ ಹೋಗ್ಬೇಕು ಅಂತ ಅನ್ಕೋತಾನೆ. ಅವನ ಅಚೀವ್ಮೆಂಟ್ಸ್ ಎಲ್ಲ ಅವನು ಅವನ ಜೊತೆ ತಂದಿರ್ತಾನೆ. ಯಾಕಂದ್ರೆ ಅವನು ಅವರಿಗೆ ಪ್ರೂವ್ ಮಾಡ್ಬೇಕಾಗಿತ್ತು ಒಂದು ಬೇಟೆಗಾರ ಆಗಿರೋದಕ್ಕೆ ಮಸಲ್ಸ್ ಬೇಕಾಗಿಲ್ಲ ಅಂತ. ಆದ್ರೆ ಅವನು ನೋಡ್ತಿರುವ ಈ ಗ್ರಾಮ ಅದನ್ನ ನೋಡಿ ಅವನಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಆ ಗ್ರಾಮ ನೋಡೋದಕ್ಕೆ ಒಂದು ಮರುಭೂಮಿ ತರ ಇತ್ತು. ಇದೆಲ್ಲ ಡೆಮ್ಸಿ ಹೋದ್ಮೇಲೆ ನಡೆದ ಒಂದು ವಿಷಯ. ದಿನ ರಾತ್ರಿ ಒಂದು ದೊಡ್ಡ ಬೀಸ್ಟ್ ಬಂದು ಆ ಊರಲ್ಲಿರುವ ಜನಗಳನ್ನ ಅಟ್ಯಾಕ್ ಮಾಡ್ತಾ ಇತ್ತು. ಆದ್ರಿಂದ ಅವರು ದಿನ ತಪ್ಪಿಸ್ಕೊಳ್ಳೋದಕ್ಕೆ ಟನಲ್ಸ್ ಒಳಗಡೆ ಹೋಗ್ಬೇಕಾಗಿತ್ತು. ಈ ಒಂದು ಹೋರಾಟದಲ್ಲಿ ಡೆಮ್ಸಿ ಅವರ ಅಪ್ಪಗೆ ತುಂಬಾನೇ ಪೆಟ್ಟಾಗಿರುತ್ತೆ. ನಾನ್ ಚಿಕ್ಕವನಿದ್ದಾಗ ಈ ರಾಕ್ಷಸನ್ನ ತುಂಬಾ ಸರಿ ಸೋಲ್ಸಿದ್ದೆ. ಮತ್ತೆ ನಂಗೂ ಕೂಡ ತುಂಬಾ ತಾಗಿತ್ತು. ಅದನ್ನ ಕೊಲ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅದಕ್ಕೆ ನನ್ನ ಮೇಲೆ ತುಂಬಾ ದ್ವೇಷ ಇದೆ. ತುಂಬಾ ವರ್ಷಗಳ ಕಾಲ ನಾನದನ್ನ ನೋಡ್ಲಿಲ್ಲ. ನೀನು ಹೋದ ಸ್ವಲ್ಪ ದಿನದಲ್ಲೇ ಅದು ಮತ್ತೆ ಬಂದಿತ್ತು ನನ್ನನ್ನು ಹುಡ್ಕೊಂಡು. ನನಗಾಗ್ಲೇ ಗೊತ್ತಾಗಿದ್ದು ನಾನದನ್ನು ಹೋರಾಡಬೇಕು ಅಂತ. ಆದ್ರೆ ಅದೀಗ ತುಂಬಾ ಶಕ್ತಿಶಾಲಿಯಾಗಿತ್ತು. ಮತ್ತೆ ನಾನ್ ವೀಕ್ ಆಗಿದ್ದೆ. ಹಾಗಾದ್ರೆ ನನ್ನನ್ನ ನೀನು ಕಾಪಾಡೋಕಂತಾನೆ ಹಳ್ಳಿಯಿಂದ ಹೊರಗಡೆ ಹಾಕಿದ್ದ? ಇವರು ನನ್ನ ಸೇವಿಯರ್. ಈ ಗ್ರಾಮದ ಇನ್ನೊಂದು ಭಾಗದಲ್ಲಿರುವ ಒಂದು ಗ್ರಾಮದಿಂದ ನಾನ್ ಬರ್ತಿದ್ದೀನಿ. ಇವನು ನನ್ನ ಸ್ನೇಹಿತ. ಒಂದು ಸಲ ಒಂದು ದೊಡ್ಡ ಬೀಸ್ಟ್ ನನ್ನ ತಿನ್ಬಿಡಕ್ಕೆ ನನ್ನ ಹತ್ರ ಬರುತ್ತೆ. ಆಗ ಇವನೇ ನನ್ನ ಕಾಪಾಡ್ತಾನೆ. ಇವ್ರು ನಿನ್ನ ಚೆನ್ನಾಗಿ ನೋಡ್ಕೊಳಕ್ ಹೇಳಿದ್ರು. ಅದಕ್ಕೆ ನಾನು ಯಾವಾಗ್ಲೂ ನಿನ್ ಜೊತೆನೆ ಇದ್ದೆ. ನಾನದನ್ನ ಸೋಲಿಸ್ತೀನಿ. ಆದ್ರೆ ಹೇಗೆ? ನಮ್ಮ ಶಕ್ತಿಶಾಲಿ ಯೋಧರು ಕೂಡ ಅದಕ್ಕೆ ಏನು ಮಾಡಕ್ಕಾಗಿಲ್ಲ. ಶಕ್ತಿಯಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಪ್ಪ ಯುಕ್ತಿನ ಉಪಯೋಗಿಸ್ಬೇಕಪ್ಪ. ಡೆಮ್ಸಿ ಮತ್ತೆ ಝೋಯಿಯ ಮಾತು ಕೇಳಿ
ಅವರು ಪರ್ಫೆಕ್ಟ್ ಆಗಿ ಒಂದು ಟ್ರ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆ ದಿನ ರಾತ್ರಿ ಎಲ್ಲರೂ ನಿಶಬ್ದವಾಗಿರ್ತಾರೆ. ಆ ಬೀಸ್ಟ್ ಬರೋದಕ್ಕೆಲ್ಲ ಕಾಯ್ತಾ ಇರ್ತಾರೆ. ಅವ್ರು ಎಲ್ಲರೂ ಅನ್ಕೊಂಡಿರ್ತಾರನೆ ಆ ಬೀಸ್ಟ್ ಅದೇ ಟ್ರ್ಯಾಪ್ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಆಗ ಅಲ್ಲಿರುವ ಬೇಟೆಗಾರರು ಎಲ್ಲರೂ ಅದರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅದರ ಪ್ರೊಟೆಕ್ಷನ್ ಶೀಲ್ಡ್ ತುಂಬಾನೇ ತಿಕ್ಕಾಗಿತ್ತು. ಆ ನಾರ್ಮಲ್ ವೆಪನ್ಸ್ ಇಂದ ಅದನ್ನ ಏನೂ ಮಾಡಕ್ಕಾಗಿಲ್ಲ. ಅದೇ ಸಮಯದಲ್ಲಿ ಆ ಬೀಸ್ಟ್ ಆ ಟ್ರ್ಯಾಪ್ ನ ಕಿತ್ತಾಕಿ ಆಚೆ ಬರೋದಕ್ಕೆ ಟ್ರೈ ಮಾಡುತ್ತೆ. ಆ ಮೂಮೆಂಟ್ ಅಲ್ಲಿ ಝೋಯಿ ಏನೋ ವಿಚಿತ್ರವಾದ ಒಂದು ವಿಷಯ ನಡೆಯೋದನ್ನು ಗಮನಿಸ್ತಾಳೆ. ಡೆಮ್ಸಿ ಅದರ ಪ್ರಾಣ ಅದರ ನೆತ್ತಿಯ ಮಧ್ಯದಲ್ಲಿದೆ. ಆ ಪಾಯಿಂಟ್ ನ ನಾವು ಅಟ್ಯಾಕ್ ಮಾಡ್ಬೇಕು. ಮನುಷ್ಯರು ಮತ್ತೆ ಈ ಬೀಸ್ಟಿನ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಇತ್ತು. ಆದ್ರಿಂದ ಝೋವಿ ಕೈಯಲ್ಲಿ ಅದನ್ನ ಅಟ್ಯಾಕ್ ಮಾಡಕ್ಕಾಗಿಲ್ಲ. ಹಾ, ನನ್ನ ಹತ್ರ ಒಂದು ಉಪಾಯ ಇದೆ. ಎಲ್ಲರೂ ಅದನ್ನ ಎಷ್ಟಾಗುತ್ತೆ ಅಷ್ಟು ನಿಲ್ಸಿ. ಡೆಮ್ಸಿ ಬೇಗ ಒಂದು ಎಂಟಿ ಟನಲ್ ಹತ್ರ ಓಡೋಗ್ತಾನೆ. ಅವನ ಹತ್ರ ಇರುವ ಆಯುಧಗಳನ್ನ ಯೂಸ್ ಮಾಡಿ ಟನಲ್ ನ ಅವನು ಜೋರಾಗಿ ಹೊಡಿತಾನೆ. ಯಾಕಂದ್ರೆ ಅಲ್ಲಿರೋ ಸಾಯಿಲ್ ಎಲ್ಲ ಸಾಫ್ಟ್ ಆಗ್ಬೇಕು ಅಂತ. ಎಲ್ಲ ಸರಿಯಾಗಿದೆ ಅಂತ ಗೊತ್ತಾದಾಗ ಎಲ್ಲರಿಗೂ ಸಿಗ್ನಲ್ ಮಾಡಿ ಬೀಸ್ಟ್ ನ ಅಲ್ಲಿ ಬಿಟ್ಬಿಟ್ ಬನ್ನಿ ಅಂತ ಅಂತಾನೆ. ಡೆಮ್ಸಿ ತುಂಬಾ ಕಾಮ್ ಆಗಿ ಟೈಮ್ ಬರ್ಲಿ ಅಂತ ವೇಟ್ ಮಾಡ್ತಾನೆ. ಅವನ ಹತ್ರ ಇರುವ ಒಂದು ಪವರ್ಫುಲ್ ಸ್ವಾಡ್ ನ ತಗೊಂಡು ಆ ಬೀಸ್ಟಿನ ತಲೆ ಮೇಲೆ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಬೀಸ್ಟಿನ ವೇಟ್ ಕಾರಣದಿಂದ ಆ ಟನಲ್ ಕೂಡ ಒಡೆದು ಒಳಗಡೆ ಹೋಗುತ್ತೆ. ಆ ಬೀಸ್ಟ್ ತಕ್ಷಣ ಆ ಮಣ್ಣಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಆ ಸಮಯ ನೋಡ್ಕೊಂಡು ಝೋಯಿ ಅವನ್ನ ಮುಗಿಸ್ಬೇಕು ಅಂತ ಹತ್ರ ಹೋಗ್ತಾಳೆ. ಕೊನೆಗೆ ಡೆಮ್ಸಿ ಅಪ್ಪನ ಹಾನಿ ಮಾಡಿರುವ ಆ ಬೀಸ್ಟ್ ನ ಡೆಮ್ಸಿ ಸಾಯಿಸ್ಬಿಟ್ಟ. ಅವತ್ತಿದನ್ನ ನೋಡಿ ಎಲ್ಲರೂ ತುಂಬಾ ಖುಷಿಯಾಗಿ ಇದ್ರು. ಡೆಮ್ಸಿನ ಅಚೀವ್ಮೆಂಟ್ ಎಲ್ಲರೂ ನೋಡಿ ಅಪ್ರಿಶಿಯೇಟ್ ಮಾಡಿದ್ರು. ಮತ್ತೆ ಅವನ ಪ್ಯಾಟ್ರಿಯಾಕ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಝೋಯಿ ಮತ್ತೆ ಡೆಮ್ಸಿ ಒಟ್ಟಿಗೆ ಇದ್ದವಾಗ್ಲಿಂದ ಅವರಿಬ್ರು ಒಬ್ಬರನ್ನೊಬ್ಬರು ಪ್ರೀತಿಸೋಕೆ ಶುರು ಮಾಡ್ತಾರೆ. ಅವರಿಬ್ರು ಮದ್ವೆ ಆಗಿ ಅವರಿಬ್ರು ಸೇರಿ ಆ ಗ್ರಾಮವನ್ನು ತುಂಬಾ ಸಂತೋಷವಾಗಿ ನೋಡ್ಕೋತಾರೆ. ಹೌದು, ಇದು ಸರಿಯಲ್ಲ. ಚಂಡಮಾರುತ ನಾನು ಎಣಿಸಿದ್ದಕ್ಕಿಂತ ಬೇಗನೆ ಬಂದಿದೆ. ದೋಣಿಗಿನ್ನು ತಡ್ಕೊಳಕ್ಕಾಗೋದಿಲ್ಲ. ಎಲ್ಲರೂ ಸ್ವಲ್ಪ ಧೈರ್ಯನ ತೋರಿಸಿ, ಎಲ್ಲ ಸರಿಯಾಗತ್ತೆ. ಓ, ರಾಜಕುಮಾರಿ ನೀರಿಗೆ ಬಿದ್ದಿದ್ದಾಳೆ. ನಿನಗೂ ಎಷ್ಟು ಧೈರ್ಯ ಇದ್ರೆ ಒಂದು ಮನುಷ್ಯನನ್ನ ಇಲ್ಲಿ ಕರ್ಕೊಂಡ್ ಬರ್ತೀಯಾ? ಅವ್ರ ನಮ್ಮ ಆನ್ಸೆಸ್ಟರ್ಸ್ಗೆ ಮಾಡಿರೋ ಪಾಪ ನಿನ್ ಗುರ್ತಿಲ್ವಾ? ನಾನು ಮರಿಲಿಲ್ಲ, ಆದ್ರೆ ಇವಳನ್ನ ನಾನು ಕಾಪಾಡಿದಾಳೆ. ಅವಳನ್ನ ಅಲ್ಲಿ ಬಿಟ್ಟು ಬರೋದು ಸರಿಯಲ್ಲ ಅಲ್ವಾ? ಎದ್ದಿಯಾ ನೀನು? ಇದು ನನ್ನ ಮನೆ, ಸಮುದ್ರ ಅರಮನೆ. ನೀನು ಮರ್ಮೇಡ್ ಮ್ಯಾನಾ? ಏನಾಯ್ತು ನಿನ್ಗೆ? ಆ ಹುಡುಗಿ ರಾಜಕುಮಾರಿ ಸೆರೆಡ್ವೆನ್. ಅವಳಿಗೆ ಟ್ರಾವೆಲ್ ಮಾಡೋದು ಹುಡ್ಕೋದು ಅಂದ್ರೆ ತುಂಬಾ ಇಷ್ಟ. ಈ ಸರಿ ಅವಳು ಒಂದು ಫಿಶಿಂಗ್ ಬೋಟ್ ಅಲ್ಲಿ ಕುತ್ಕೊಂಡು ಸಮುದ್ರ ನೋಡಕ್ ಹೊರಟಿಯಾಳೆ. ಇವತ್ತು ಲಕ್ಕಿ ದಿನ ಅಲ್ಲ ಅನ್ಸುತ್ತೆ. ಸರಿ, ಇವತ್ತು ನಾವು ಬೇಗ ಹೋಗಿ ಬೇಗ ಹಿಂದೆ ಬರೋಣ. ಕ್ಯಾಪ್ಟನ್, ಬಲೆಲೇನೋ ಇದೆ. ಓ, ಇವತ್ತಿನ ನಮ್ಮ ಚಿಕ್ಕ ಮೀನು ಹಿಡಿಯೋ ಟ್ರಿಪ್ಪಿಗೆ ಒಳ್ಳೇದಾಯ್ತು. ಲ್ಯಾಂಡ್ ಲಾರ್ಡ್ಸ್ಗಳು ಇದನ್ನ ತಗೊಳಕ್ಕೆ ತುಂಬಾ ದುಡ್ಡು ಕೊಡ್ತಾರೆ. ಇಲ್ಲ, ಈ ಮರ್ಮೇಡ್ ಮ್ಯಾನ್ ನ ಹೋಗಕ್ಕೆ ದಯವಿಟ್ಟು ಬಿಡಿ. ಯಾರು ನೀನು? ಯಾರು ನೀನು? ಕಳ್ಳತನದಿಂದ ಇಲ್ಲಿಗೆ ಬಂದಿದ್ಯಾ? ಹಿಡೀರಿ, ಮತ್ತೆ ಇವಳನ್ನ ನಾವು ಕೋರ್ಟ್ ಅಲ್ಲಿ ಇಡೋಣ. ನಾನು ಪ್ರಿನ್ಸೆಸ್ ಸೆರೆವೆನ್. ಅದು ರಾಜಚಿಹ್ನೆ ಇರೋ ಕತ್ತಿ ರಾಜಕುಮಾರಿ ಹತ್ರ ಮಾತ್ರ ಇರೋದು. ಕ್ಷಮಿಸ್ಬಿಡಿ ನಮ್ಮನ್ ರಾಜ್ಕುಮಾರಿ. ಈ ಮರ್ಮೇಡ್ ಮ್ಯಾನ್ ನ ಇಲ್ಲಿಂದ ನೀವು ಕಳ್ಸಿದ್ರೆ ನಾನ್ ನಿಮ್ಮ ಇಬ್ಬರಿಗೂ ತುಂಬಾ ಬಂಗಾರವನ್ನು ನೀಡ್ತೀನಿ ಅಂತ ಆದೇಶ ನೀಡ್ತಿದ್ದೀನಿ. ಸರಿ ರಾಜಕುಮಾರಿ. ಆಮೇಲೆ ಸ್ಟ್ರೋಮ್ ಬಂದಾಗ ನಾನು ಆ ಬೋಟಿಂದ ಕೆಳಗಡೆ ಬಿದ್ದೆ. ಆಮೇಲೆ ನೀನು? ನಾನು ಗ್ರಿಫಿಟ್ ರಾಜಕುಮಾರ, ಮತ್ತೆ ಇದು ಫ್ರೇಯಾ ಅಂತ ನನ್ನ ಗೆಳತಿ. ತುಂಬಾ ಧನ್ಯವಾದ ಫ್ರೆಂಡ್ಸ್ ಗ್ರಿಫಿಟ್ ಅಂಡ್ ಫ್ರೇಯಾ. ಆ ಕ್ಷಣದಿಂದ ಅವರು ಸ್ನೇಹಿತರಾಗ್ತಾರೆ. ಸೆರೆಡ್ವೆನ್ ಗ್ರಿಫಿನ್ ಜೊತೆಗೆ ಸಮುದ್ರನೆಲ್ಲ ಹುಡುಕಾಡಕ್ಕೆ ಹೋಗ್ತಿದ್ಲು. ಅದು ಎಂತಹ ಮುತ್ಯ? ಆ ಹರಳು ನಮಗೆ ಇಲ್ಲಿ ಶಕ್ತಿ ಕೊಡುತ್ತೆ. ಹೌದು, ಎಲ್ರಿಗೂ. ಇದರ ಬೆಳಕು ಕಮ್ಮಿ ಆದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ, ಮತ್ತೆ ರಾಕ್ಷಸರು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ.
ಹಾಗಾದ್ರೆ ಇದು ಶಾಶ್ವತವಾಗಿರ್ಬೇಕಂದ್ರೆ ಮರ್ಮೇಡ್ಸ್ ಏನ್ ಮಾಡುತ್ತೆ? 30 ವರ್ಷಕ್ಕೊಮ್ಮೆ ಯಾವುದಾದ್ರೂ ಒಬ್ಬ ಮರ್ಮೇಡ್ ಬಂದು ಅದರ ಶಕ್ತಿಯನ್ನ ಈ ಕಲ್ಲಿಗೆ ಸಮರ್ಪಣೆ ಮಾಡಿ ಮತ್ತೆ ಇದನ್ನ ಬೆಳಗೋ ರೀತಿ ಮಾಡುತ್ತೆ. ಮತ್ತೆ ಈ ವರ್ಷ ಇದು ನಾನು. ಗ್ರೇಟ್! ಅದನ್ನ ನೋಡೋದಕ್ಕೆ ನಾನು ಬರ್ಬೋದಾ? ಓ, ನೀನ್ ಬರ್ಬೋದು. ನಾನು ನಿನ್ನ ಕರ್ಕೊಂಬರ್ತೀನಿ. ಓ, ನೀನು ತುಂಬಾ ಪಾಪ. ಮನುಷ್ಯರು ನಿನ್ನವನನ್ನು ಕದ್ಕೊಂಡು ಹೋಗ್ತಾರೆ ಎನ್ನುವ ನಿಜ ನಿನಗೆ ಗೊತ್ತಿಲ್ವಾ? ನಿನ್ನಂತರ ಒಬ್ಬರಿಗೆ ನಾನು ಸಹಾಯ ಮಾಡ್ಬೇಕು ಅಂತ ಬಂದಿದ್ದೀನಿ. ನಿನ್ನ ಪ್ರೀತಿಯ ಹುಡುಗನ್ನ ಬೇರೆ ಯಾರೋ ಕದ್ಕೊಂಡು ಹೋಗ್ತಿರೋದನ್ನು ನೋಡಿ ನೀನು ಕಷ್ಟ ಪಡ್ತಿದ್ಯಲ್ವಾ, ಅದಕ್ಕೆ ಸಹಾಯ ಮಾಡ್ಬೇಕಂತ ಬಂದೆ. ಆದ್ರೆ ಹೇಗೆ? ನಾವು ಅವಳನ್ನ ಭಯ ಪಡಿಸ್ಬೇಕು. ಅವಳು ಭಯಪಟ್ಟು ಮತ್ತೆ ಇಲ್ಲಿಗೆ ಮರಳಿ ಬರುವುದಿಲ್ಲ. ಗ್ರಿಫಿಟ್ನ ಪ್ರೋಗ್ರಾಮ್ನ ದಿನ ಹತ್ರ ಬಂದಿತ್ತು. ಫ್ರೇಯಾ ರಾಜಕುಮಾರಿನ ಕರ್ಕೊಂಡೋಗಕ್ಕೆ ಬಂದಿದ್ಲು. ಅವಳನ್ನ ಫ್ರೇಯಾ ರಾಜಕುಮಾರನ ಹತ್ರ ಕರ್ಕೊಂಡೋಗೋದ್ ಬಿಟ್ಟು ಸಮುದ್ರ ಅರಮನೆಯ ಬಾರ್ಡ್ರಿಗೆ ಬರ್ತಾಳೆ. ಫ್ರೇಯಾ, ನಾವು ಸರಿಯಾದ ದಾರಿಯಲ್ಲೇ ಹೋಗ್ತಿದೀವಾ? ಇವತ್ತು ಪ್ಯಾಲೇಸ್ ಅಲ್ಲಿ ಮರ್ಮೇಡ್ಗಳು ಎಲ್ಲರೂ ಸೇರಿರ್ತಾರೆ. ನೀನೊಂದು ಮಿಸ್ಟ್ರಿ ಗೇಟ್ ಒಳಗಡೆ ಎಂಟ್ರಿ ಮಾಡ್ಬೇಕಂತ ಪ್ರಿನ್ಸ್ ಅನ್ಕೋತಿದ್ದಾರೆ. ಅದು ಪರವಾಗಿಲ್ಲ. ಸರಿ, ಹಾಗಾದ್ರೆ ನೀನು ಇಲ್ಲೇ ಇರು. ನಾನು 1 ನಿಮಿಷದಲ್ಲಿ ಮತ್ತೆ ಇಲ್ಲಿಗೆ ಬರ್ತೀನಿ. ನೀನು ದಯವಿಟ್ಟು ಬೇಗ ಬರ್ತೀಯಾ? ಇಲ್ಲಿ ಸ್ವಲ್ಪ ಭಯ ಆಗ್ತಿದೆ ನನ್ಗೆ. ಫ್ರೇಯಾ, ನಾನು ನಿನ್ನನ್ನೇ ಹುಡುಕ್ತಿದ್ದದ್ದು. ನೀನ್ ಸೆರೆಡ್ವೆನ್ ಇಲ್ಲಿ ಕರ್ಕೊಂಬಂದ್ಯಾ? ಅದು ನಿಜನಾ? ಎಲ್ಲಿದ್ದಾಳ ಅವಳೀಗ? ಓ ಇಲ್ಲ, ಸೆರೆಡ್ವೆನ್. ಈಗ ವಿಚ್ ಮರ್ಮೇಡ್ ಅವಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಾಳೆ. ಅವಳನ್ನ ಕಾಪಾಡೋಕೆ ಅಂತ ಗ್ರಿಫಿಟ್ ಅಡ್ಡ ಬರ್ತಾನೆ. ಮತ್ತೆ ಅವಳು ಅವಳನ್ನ ಕರ್ಕೊಂಡೋಗ್ತಾಳೆ. ಗ್ರಿಫಿಟ್! ಫ್ರೇಯಾ, ನನಗೆ ಹಾನಿ ಮಾಡ್ಬೇಕಂತ ಯಾಕೆ ಅನ್ಕೋತಿದ್ಯಾ? ನಾನು ಜಸ್ಟ್ ನಿನ್ಗೆ ಭಯ ಪಡಿಸ್ಬೇಕು ಅನ್ಕೊಂಡೆ. ನಾನು ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸರಿ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಈಗ ನಾವು ಪ್ರಿನ್ಸ್ ನ ಸೇವ್ ಮಾಡ್ಬೇಕಂತ ಎಲ್ಲರ ಹತ್ರ ಹೇಳ್ಬೇಕು. ಇಲ್ಲ, ಪ್ರಿನ್ಸ್ಗೆ ಹಾನಿ ಆಗೋದಕ್ಕೆ ನಾನ್ ಕಾರಣ ಅಂತ ಗೊತ್ತಾಗ್ಬಿಟ್ರೆ ಅವ್ರು ನನ್ನ ಪ್ರಾಣತ್ವಾಗಿ ಬಿಡಲ್ಲ. ಒಂದ್ ವೇಳೆ ಆ ಮುತ್ಯವನ್ನು ಬೆಳಗಿಸೋದಕ್ಕೆ ಅವನು ಟೈಮ್ಗೆ ಬಂದಿಲ್ಲ ಅಂದ್ರೆ ಆ ಮುತ್ಯದ ಲೈಫ್ ಪೂರ್ತಿ ಆಗ್ಬಿಡುತ್ತೆ. ನಾನೇ ಹೋಗಿ ಅವನ್ನ ಕಾಪಾಡ್ತೀನಿ. ಆಲ್ರೈಟ್, ನಾನು ನಿನ್ ಜೊತೆ ಬರ್ತೀನಿ. ಆದ್ರೆ ನಾನು ಈ ಬಬಲ್ ಒಳಗಡೆ ಇದ್ರೆ ನಾನು ನಿನ್ಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ನಿನ್ನ ಮರ್ಮೇಡ್ ಆಗಿ ಬದಲಾಯಿಸೋದಕ್ಕೆ ಚಾನ್ಸಸ್ ಇದೆ. ಆದ್ರೆ ನೀನು ಇದ್ದ ಒಂದು ಮನುಷ್ಯಳಾಗಿ ಬದಲಾಯಿಸೋದು ಹಿಂಗೆ ಅಂತ ನನಗೆ ಗೊತ್ತಿಲ್ಲ. ಎಕ್ಸ್ಚೇಂಜ್ ಆಗೋದಕ್ಕೆ ನನಗೆ ಒಪ್ಪಿಗೆ. ಗ್ರಿಫಿಡ್ ಆನ್ಸೆಸ್ಟರ್ಸ್ ಬಗ್ಗೆ ಮಾತಾಡಿದ್ದು ನನಗೆ ಗೊತ್ತಿದೆ. ಮನುಷ್ಯರ ಅತಿಯಾಸೆಯಿಂದ ನಿಮ್ಮ ಮರ್ಮೇಡ್ಸ್ ತುಂಬಾ ಕಷ್ಟಪಟ್ಟಿದ್ದೀರಾ ಅಂತ ನನ್ಗೆ ಗೊತ್ತಾಯ್ತು. ಇದು ರಾಣಿಯಾಗಿದ್ದು ನಿಮಗೆ ನಾನು ಸಹಾಯ ಮಾಡ್ಬೇಕು ಅಂತ ಅನ್ಕೋತಿದ್ದೀನಿ. ಫ್ರೇಯಾ ರಾಜಕುಮಾರಿನ ಅವರ ಹಿರಿಯರ ಸ್ಟ್ಯಾಚ್ಯೂ ಹತ್ರ ಕರ್ಕೊಂಬರ್ತಾಳೆ. ಅವಳು ವಿನಮ್ರ ರೀತಿಯಿಂದ ಕೇಳ್ತಾಳೆ. ರಾಜಕುಮಾರಿ ಮನುಷ್ಯನಿಂದ ಮರ್ಮೇಡ್ ಆಗಿ ಚೇಂಜ್ ಆಗ್ತಾಳೆ. ಅವರಿಬ್ರು ಆ ರಾಕ್ಷಸಿಯ ಜಾಗಕ್ಕೆ ಹೋಗ್ತಾರೆ. ಇದು ಯೂಸ್ಲೆಸ್. ಈ ಕೇಜ್ ನಿನ್ನ ಎಲ್ಲ ಶಕ್ತಿಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೆರೆಡ್ವಿನ್ ಏನ್ ಮಾಡಿದ್ಲು? ಅವಳಿಗೆ ಯಾಕೆ ಹಾಳು ಮಾಡ್ತೀಯ ನೀನು? ಅವಳೇನು ನನಗೆ ಬೇಕಾಗಿಲ್ಲ. ನನ್ನ ಟಾರ್ಗೆಟ್ ಆಗಿದ್ದು ನೀನು. ನನ್ನಿಂದ ಏನಾಗ್ಬೇಕು ನಿಂಗೆ? ನಿನ್ನ ಶಾಶ್ವತವಾಗಿ ಇಲ್ಲಿಂದ ಕಳಿಸ್ಬಿಡ್ಬೇಕು ಅಂತ ನಾನು ಅನ್ಕೋತಿದ್ದೀನಿ. ನೀವು ಎಲ್ಲರೂ ಕತ್ಲನ್ನು ಅನುಭವಿಸ್ಲೇಬೇಕು. ನನ್ನ ಆಚೆ ತಳ್ಳಿದ್ದಕ್ಕೆ ಇದನ್ನ ನೀವು ಅನುಭವಿಸ್ಲೇಬೇಕು. ಹಿಂದೆ ನೋಡಿದ್ರೆ ಅವಳು ಅವಳ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಆ ಪರ್ಲ್ನ ಕಪ್ಪು ಮಾಡಿ ಇಡೀ ಸಮುದ್ರನ ಕತ್ಲೆ ಮಾಡಕ್ ಹೋಗಿದ್ಲು. ಅದಕ್ಕೆ ನನ್ನ ತಂದೆ ತಾಯಿ ನಿನ್ನ ಹೊರಗಾಕಿದ್ದು. ಅವರಿಗದು ಸುತಾರಾಮ್ ಇಷ್ಟಾನೇ ಇರಲಿಲ್ಲ. ನನ್ನ ಈ ಮ್ಯಾಜಿಕ್ ಅನ್ನು ನಾನೇ ಪ್ರಾಕ್ಟೀಸ್ ಮಾಡಿದ್ದು. ನೀನು ನಂಬಿಕೆಯಿಂದ ಬದುಕುತ್ತಿದ್ಯಾ, ಅದರಿಂದ ನೀನು ತುಂಬಾ ಸ್ಟ್ರಾಂಗ್ ಆಗಿದೀಯಾ. ಅಗೇನ್ಸ್ಟ್ ಆಗಿ ಫೈಟ್ ಮಾಡೋದಕ್ಕೆ ನಿನ್ನ ಹತ್ರ ಏನಾದ್ರೂ ಪವರ್ಸ್ ಇದೆಯಾ? ಇಲ್ಲ, ನಾನು ಬಬಲ್ ಮಾತ್ರ ಕ್ರಿಯೇಟ್ ಮಾಡಬಲ್ಲೆ. ಅವಳ ವೀಕ್ನೆಸ್ ಏನು ನಿನಗೆ ಗೊತ್ತಾ? ನನಗೊಂದ್ ವಿಷಯ ಖಂಡಿತವಾಗ್ಲೂ ಗೊತ್ತು. ಆ ಡಾರ್ಕ್ ಮ್ಯಾಜಿಕ್ ನ ಮೇಂಟೈನ್ ಮಾಡ್ಬೇಕಂದ್ರೆ ಅವಳ ಮೈಯಲ್ಲಿ ಒಂದು ವಸ್ತು ಇರತ್ತೆ. ಆ ವಸ್ತುವನ್ನ ನಾವು ಅಟ್ಯಾಕ್ ಮಾಡ್ಲೇಬೇಕು. ಆದ್ರೆ ಏನಂತ ನನಗ್ ಗೊತ್ತಿಲ್ಲ.
ಪರಿಚಯ ಇಲ್ಲದವರನ್ನು ನೋಡಿ ರಾಕ್ಷಸಿ ಅವಳ ಹಿಂದೆನೆ ಹೋಗ್ತಾಳೆ. ಫ್ರೇಯ ಅಲ್ಲೇ ಹಿಂದೆ ನಿಂತಿದ್ಲು. ಆ ರಾಕ್ಷಸಿ ಬಂದ ಕೂಡಲೇ ಅವಳ ಮುಖದ ಮೇಲೆ ಬಬಲ್ಸ್ನ ಊದ್ತಾಳೆ. ಮತ್ತೆ ರಾಜಕುಮಾರಿ ಅವಳನ್ನ ದೂಡಿ ನೆಲಕ್ಕಾಕ್ತಾಳೆ. ಅವಳಲ್ಲಿ ಸಿಕ್ಕಿ ಬೀಳ್ತಾಳೆ. ಇದೇ ಸರಿಯಾದ ಸಮಯ ಅಂತ ರಾಜಕುಮಾರನನ್ನ ಬಿಡ್ಸಕ್ಕೆ ಅವರು ಅಲ್ಲಿ ಹೋಗ್ತಾರೆ. ಆ ಸಸ್ಯಗಳು ಅವಳನ್ನ ಜಾಸ್ತಿ ಹೊತ್ತು ಹಿಡಿಲೇ ಇಲ್ಲ. ಅವಳವಳ ಶಕ್ತಿಯಿಂದ ಸೆರೆಡ್ವೆನ್ಗೆ ಅಟ್ಯಾಕ್ ಮಾಡಕ್ ಬರ್ತಾಳೆ. ಫ್ರೇಯ ಆ ಅಟ್ಯಾಕ್ ಅನ್ನ ಅವಳಿಗೆ ತಗೊಳ್ತಾಳೆ. ರಾಜಕುಮಾರನಿಗೆ ಕೋಪ ಬಂದಿತ್ತು. ಅವನು ಆ ರಾಕ್ಷಸಿಯ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಆಗ್ಲೇ ರಾಜಕುಮಾರಿ ಅವಳ ದೇಹದ ಮೇಲೆ ಏನೋ ಡಿಫ್ರೆಂಟ್ ಆದದನ್ನ ನೋಡ್ತಾಳೆ. ಅದು ಅವಳ ಶಕ್ತಿಯ ಮೂಲ ಅಂತ ಅವಳಿಗೆ ಗೊತ್ತಾಗೋಗುತ್ತೆ. ಅವಳೀಗ ಒಂದು ರಿಸ್ಕ್ ತಗೊಳಕ್ ಹೋಗ್ತಿದ್ಲು. ಅವಳು ಬೇಗ ಹೋಗಿ ಅದನ್ನ ಕಿತ್ಕೊಳ್ತಾಳೆ. ಆಗ ಆ ರಾಕ್ಷಸಿಯ ಎಲ್ಲಾ ಶಕ್ತಿಗಳು ಕೂಡ ಮಾಯ ಆಗಿ ಅವಳು ನಿಶಕ್ತಿಯಾಗಿದ್ಲು. ರಾಜಕುಮಾರ ಅವಳನ್ನ ಸೋಲಿಸಿ ಬಿಡ್ತಾನೆ. ಅದಾದ ನಂತರ ಅವರಿಬ್ರು ಫ್ರೇಯನ ಹತ್ರ ಬಂದು ಅವಳನ್ನ ನೋಡ್ತಾರೆ. ಓ ಇಲ್ಲ ಫ್ರೇಯ, ಏಳು ಏಳು. ಇದು ಆ ಪರ್ಲ್. ಈ ಪರ್ಲ್ ಹುಣ್ಣುಗಳನ್ನು ಹೀಲ್ ಮಾಡುತ್ತೆ. ನಾನು ಫ್ರೇಯಾಗೆ ಸಹಾಯ ಮಾಡ್ತೀನಿ. ನೀನು ದಯವಿಟ್ಟು ಆ ಮುತ್ಯದ ಕೆಲಸ ಹೋಗಿ ನೋಡು. ಅವರಿಬ್ರು ಸೇರಿ ಫ್ರೇಯಾನ ಅರಮನೆಗೆ ಹಿಂದೆ ಕರ್ಕೊಂಡ್ಬರ್ತಾರೆ. ಅದಾಗ್ಲೇನೆ ಅವರ ಕಲ್ಲು ಅದರ ಕೊನೆಯ ಕ್ಷಣಗಳಲ್ಲಿತ್ತು. ರಾಜಕುಮಾರ ಅವನ ಆಸನದ ಮೇಲೆ ಕುತ್ಕೊಂಡು ಆ ಕಲ್ಲಿಗೆ ಅವನ ಎಲ್ಲ ಶಕ್ತಿನ ಕೊಡ್ತಾನೆ. ಅದರಿಂದ ಇಡೀ ಸಮುದ್ರದಲ್ಲಿ ಬೆಳಕು ಮೂಡುತ್ತೆ. ಫ್ರೇಯನಲ್ಲಿ ಕೂಡ ಒಂದು ಅಚ್ಚರಿ ಮೂಡಿತ್ತು. ಏನಂದ್ರೆ ಅವಳು ಕೂಡ ಆರಾಮಾಗಿದ್ಲು ಈಗ. ಅದು ಮಾತ್ರ ಅಲ್ಲದೆ ಸೆರೆಡ್ವೆನ್ ಕೂಡ ಈಗ ಅವಳ ಕಾಲನ್ನ ಹೊಂದಿದ್ಲು. ದಯವಿಟ್ಟು ನನ್ನ ಕ್ಷಮಿಸು. ಏನ್ ಪರವಾಗಿಲ್ಲ ಫ್ರೇಯಾ, ನೀನು ಸೇಫ್ ಆಗಿದೀಯಾ ಅಲ್ವಾ? ಅದರಿಂದ ನಾನು ಸಂತೋಷವಾಗಿದ್ದೀನಿ. ನಿನ್ಗೆ ಇಂಜುರಿ ಆದಾಗ ಪ್ರಿನ್ಸ್ ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟ ಅಂತ ಗೊತ್ತಾ? ಸ್ವಲ್ಪ ದಿನಗಳ ನಂತರ ಸೆರೆಡ್ವೆನ್ಗೆ ಪ್ರಿನ್ಸ್ ಮತ್ತೆ ಫ್ರೇಯನ ಮದುವೆಯ ಇನ್ವಿಟೇಷನ್ ಕೂಡ ಬಂದಿತ್ತು. ವಾವ್, ದೇವರುಗಳೆಲ್ಲ ಈ ಜಗತ್ತಿಗೆ ಮತ್ತೆ ಮೀಟಿಯಾರ್ ಶವರ್ ಕೊಟ್ಟಿದ್ದಾರೆ. ಹೌದು, ಆ ಪ್ರೀತಿ ಎಷ್ಟು ಸುಂದರವಾಗಿದೆ ಅಲ್ವಾ? ನನ್ಗಂತೂ ತುಂಬಾ ಇಷ್ಟ. ಇವತ್ತಿನ ತರ ಸಂತೋಷವಾಗಿರೋದಕ್ಕೆ ಅವರು ತುಂಬಾ ಸವಾಲ್ಗಳನ್ನ ಎದುರಿಸಬೇಕಾಯ್ತು. ಅವ್ರ ಕಥೆ ಕೇಳಕ್ ನಿನ್ಗಿಷ್ಟನಾ? ಓ ಖಂಡಿತ, ದಯವಿಟ್ಟು ಹೇಳು. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಡಿಬಿ ಎನ್ನುವ ಹುಡುಗಿ ವಾಸ ಮಾಡ್ತಿದ್ಳು. ಅವಳು ನಿಜವಾಗಿಯೂ ಸೌಮ್ಯ ಸ್ವಭಾವದವಳು. ಅಲ್ಲದೆ ಅವಳು ತುಂಬಾ ಸುಂದರವಾಗಿದ್ದಳು. ಈ ಜಗತ್ತಿನಲ್ಲೇ ಸುಂದರವಾಗಿರೋ ಅದ್ಭುತವಾದ ಹುಡುಗಿ. ಹೌದು, ಅವಳ ಸೌಂದರ್ಯವು ಈ ಜಗತ್ತಿನಲ್ಲಿ ಎಲ್ಲವನ್ನೂ ಮೀರಿಸುತ್ತೆ. ಡಿಬಿ ಮತ್ತು ಲಿಯೋ ಚಿಕ್ಕಂದಿನಿಂದಲೂ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರು ಜೊತೆಯಾಗಿ ಬೆಳೆದರು. ಆಳವಾಗಿ ಒಬ್ಬರನ್ನ ಒಬ್ಬರು ಅವರು ಪ್ರೀತಿಸುತ್ತಿದ್ರು. ಆದಾಗ್ಯೂ ಕುಟುಂಬದ ಪರಿಸ್ಥಿತಿ ಬೇರೆ ಆದ ಕಾರಣ ಲಿಯೋ ಬಡತನದ ಕುಟುಂಬದವನಾಗಿರೋದ್ರಿಂದ ಅವನು ಅಪಹಾಸ್ಯಕ್ಕೊಳಗಾಗ್ತಾನೆ. ಜನ ಹೇಳ್ತಾರೆ ಡಿಬಿಯೊಂದಿಗೆ ಇರೋದಕ್ಕೆ ಅವನು ಅರ್ಹನಲ್ಲ ಅಂತ. ಲಿಯೋ, ಅವ್ರು ಮಾತಾಡ್ತಾರೆ ಅಂತ ನೀನ್ ತಲೆ ಕೆಡ್ಸ್ಕೊಳ್ತಾ ಇದೀಯಾ? ನೀನ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದೀಯಾ ಅಂತ ನನಗೆ ಗೊತ್ತಿದೆ. ನೀನ್ ಬೇರೆಯವ್ರ ತರ ಖಂಡಿತ ಅಲ್ಲ. ನಾನು ನಿನ್ನ ನಿಜವಾಗ್ಲೂ ತುಂಬಾ ಪ್ರೀತಿಸ್ತೀನಿ. ಮತ್ತೆ ನಾನು ಯಾವಾಗ್ಲೂ ನಿನ್ ಜೊತೆಗೇ ಇರ್ತೀನಿ. ನನಗೆ ಗೊತ್ತು, ಯೋಚನೆ ಮಾಡಬೇಡ. ಏನೇ ಆದ್ರೂ ನಾನು ಕೂಡ ಯಾವಾಗಲೂ ನಿನ್ ಜೊತೆ ಇರ್ತೀನಿ. ಡಿಬಿಯ ಸೌಂದರ್ಯದ ಬಗ್ಗೆ ವದಂತಿಗಳು ಶುಕ್ರ ಗ್ರಹವನ್ನು ತಲುಪಿತು. ಸೌಂದರ್ಯದ ದೇವತೆಯನ್ನು ಸಹ. ಈ ಜಗತ್ತಿನಲ್ಲಿ ನನಗಿಂತ ಸುಂದರವಾಗಿರೋರು ಇದಾರ? ನಾನು ಹೋಗಿ ನೋಡ್ಲೇಬೇಕು. ಸೌಂದರ್ಯದ ದೇವತೆಯು ಮಾರು ವಿಷವನ್ನ ಧರಿಸಿ ಮಾರುಕಟ್ಟೆಗೆ ಹೋದಳು. ಡಿಬಿ ಏನೋ ಖರೀದಿಸ್ತಾ ಇರೋದನ್ನ ನೋಡಿದ್ಳು. ಆಕೆಯ ಸೌಂದರ್ಯದ ಬಗ್ಗೆ ಜನರ ಮೆಚ್ಚುಗೆಯ ಮಾತುಗಳನ್ನ ಕೇಳಿದ್ಳು. ಅವಳ ಅತ್ಯದ್ಭುತ ಸೌಂದರ್ಯದ ಬಗ್ಗೆ ಅವಳು ಕೂಡಲೇ ಡಿಬಿಯ ಹತ್ತಿರ ಹೋದಳು. ಆಗ ಅಲ್ಲಿ ಯಾರು ಇಲ್ಲದೆ ಇರುವಾಗ ಅವಳನ್ನ ಮಾಯ ಮಾಡಲು, ದೂರ ಎಳೆಯಲು ಮಾಟವನ್ನ ಪ್ರಯೋಗ ಮಾಡಿದ್ಲು. ಅದನ್ನ ನೋಡಿ ಲೀ ಕೂಡಲೇ ಅವಳನ್ನ ಬೆನ್ನಟ್ಟಿ ಡಿಬಿಯನ್ನ ರಕ್ಷಣೆ ಮಾಡ್ದ. ಡಿಬಿಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತೇ ಆಗ್ಲಿಲ್ಲ. ಅವಳು ತನ್ನ ಪಕ್ಕ ಸೌಂದರ್ಯದ ದೇವತೆ ನಿಂತಿರೋದನ್ನ ನೋಡಿದ್ಲು. ಸೌಂದರ್ಯ ದೇವತೆ ಡಿಬಿಯೊಂದಿಗೆ ಅಸೂಹೆ ಹೊಂದಿದ್ಲು. ಅವಳ ಸೌಂದರ್ಯ ಕಸಿಯೋದಕ್ಕೆ ಮಂತ್ರವನ್ನ ಹಾಕಿದ್ಲು. ಆದ್ರೆ ಯಾರಿಗೂ ಕೂಡ ಒತ್ತಾಯ ಮಾಡೋ ಹಕ್ಕಿಲ್ಲ.
ಅವರ ಸೌಂದರ್ಯವನ್ನ ತೆಗೆಸೋಕೆ ಸೌಂದರ್ಯ ದೇವತೆ ಕೂಡ ಅದನ್ನ ಸ್ಪರ್ಶಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅದಕ್ಕೆ ಅವಳು ಕೋಪದಿಂದ ಮತ್ತೊಮ್ಮೆ ಮಂತ್ರವನ್ನ ಉಚ್ಚಾರ ಮಾಡಿದ್ಲು. ಇಬಿ ಸಾವಿನ ನಿದ್ರೆಗೆ ಬೀಳುವಂತೆ ಮಾಡಿದ್ಲು. ಇನ್ಮೇಲೆ ಆಕೆ ಈ ಜೀವಿಸುವ ಭೂಮಿಗೆ ಸೇರಿದವಳಾಗಿರ್ಲಿಲ್ಲ. ಲಿಯೋ ಅಲ್ಲಿ ಗೋಡ್ ಹೋದ. ಇಬಿ ನಿದ್ರೆ ಮಾಡ್ತಾ ಇರೋದನ್ನ ನೋಡಿ ಅವನು ತುಂಬಾನೇ ಬೇಸರ ಮಾಡ್ಕೊಂಡ. ಅಲ್ಲ ಹೀಬಿ ನಿನ್ಗೆ ಏನ್ ಮಾಡಿದ್ಲು? ಅವಳಿಗೆ ಯಾಕೆ ಈ ರೀತಿ ಮಾಡ್ದೆ ನೀನು? ಲಿಯೋ ಕೋಪಗೊಂಡಿದ್ದು ಮಾತ್ರವಲ್ಲದೆ ನಿಯಂತ್ರಣವನ್ನು ಕಳೆದುಕೊಂಡ. ಅವನು ಸೌಂದರ್ಯ ದೇವತೆಯ ವಿರುದ್ಧ ಹೋರಾಡೋದಕ್ಕೆ ಬಂದ. ಆದ್ರೆ ಅವಳು ತನ್ನ ಶಕ್ತಿಯನ್ನ ಬಳಸಿ ಅವನನ್ನ ದೂರ ತಳ್ಳಿದ್ಲು. ಹೀಬಿಗೆ ಯಾವುದೇ ತೊಂದರೆ ಆಗೋದಕ್ಕೂ ನಾನ್ ಬಿಡೋದಿಲ್ಲ. ಅವಳ ಮೇಲೆ ನನಗಿರೋ ಪ್ರೀತಿಯಿಂದನೇ ನಾನು ಅವಳನ್ನ ಕಾಪಾಡ್ತೀನಿ. ಪ್ರೀತಿನ? ನಿನ್ನ ಪ್ರಿಯತಮೆ ಅಲ್ಲಿ ಸಾವಿನ ನಿದ್ರೆಯಲ್ಲಿ ಮಲಗಿದಾಳೆ. ನೀನಿವಾಗ ಬೇರೆ ಜಗತ್ನಲ್ಲಿದೀಯಾ. ನಿನ್ನ ಪ್ರೀತಿ ಏನ್ ಮಾಡಕ್ ಸಾಧ್ಯ? ನಿನ್ನ ಪ್ರೀತಿಯಿಂದ ಅವಳನ್ನ ಕಾಪಾಡಕ್ ಆಗತ್ತೆ ಅಂತ ನಿನಗೆ ಅನ್ಸಿದ್ರೆ ಹೋಗಿ ಪ್ರೀತಿಯ ದೇವ್ರನ್ನ ಹುಡ್ಕೊಂಡ್ ಬಾ. ನಿನ್ನ ಪ್ರೀತಿ ನಿಜ ಅಂತ ಪ್ರೀತಿಯ ದೇವ್ರು ಒಪ್ಕೊಂಡ್ರೆ ನಾನು ಹೀಬಿ ಸೌಂದರ್ಯನ ಒಪ್ಕೊಂಡು ಅವಳ ಜೀವ ಉಳಿಸ್ತೀನಿ. ಸರಿ, ಹಾಗೆ ಆಗ್ಲಿ. ಅವಳಿಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಅದು ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ. ನಿನ್ನ ಪ್ರೀತಿ ಎಷ್ಟು ಅದ್ಭುತ ಅಂತ ನಾನು ನೋಡ್ತೀನಿ. ಪ್ರೀತಿಯ ದೇವ್ರನ್ನ ಹುಡ್ಕೋಕೆ ನಿಂಗೆ 2 ವಾರ ಸಮಯ ಇದೆ. 2 ವಾರಗಳಾದ್ಮೇಲೆ ಏನು ಬದಲಾಗ್ಲಿಲ್ಲ ಅಂದ್ರೆ ನಿನ್ನ ಪ್ರಿಯತಮೆ ನರಕಕ್ಕೆ ಸೇರ್ದವಳಾಗ್ತಾಳೆ. ಅದನ್ನ ನೆನಪಿಟ್ಕೋ. ಲಿಯೋ ಹೆವಿಗೆ ಚುಂಬಿಸಿ ವಿದಾಯವನ್ನ ಹೇಳ್ದ. ಅವಳನ್ನ ಉಳಿಸೋದಕ್ಕೆ ದೃಢ ನಿಶ್ಚಯದಿಂದ ಹೊರಟ. ಲಿಯೋ ಪ್ರೀತಿಯ ದೇವರನ್ನ ಹುಡುಕೋದಕ್ಕೆ ಹೊರಟ. ಅವನು ಹಗಲು ರಾತ್ರಿ ಯಾವುದನ್ನ ನೋಡದೆ ನಡೆದ. ಎಲ್ಲಿವರೆಗೂ ಅಂದ್ರೆ ಒಬ್ಬ ಮುದುಕಿ ಅವನಿಗೆ ಮರದ ಕೆಳಗೆ ಸಿಗೋವರೆಗೂ. ಒಳ್ಳೆ ಮನಸ್ಸಿನ ಲಿಯೋ ಅವಳಿಗೆ ಕುಡಿಯೋದಕ್ಕೆ ಸ್ವಲ್ಪ ನೀರನ್ನ ತಂದುಕೊಟ್ಟ. ಧನ್ಯವಾದ ಹುಡುಗ. ನೀನು ಈ ಕಾಡಿನಲ್ಲಿ ಏನ್ ಮಾಡ್ತಿದ್ಯಾ? ನಾನು ಪ್ರೀತಿ ದೇವತೆನ ಹುಡುಕೊಂಡು ಹೊರಟಿದ್ದೀನಿ. ಅವ್ರು ಎಲ್ಲಿ ಸಿಗ್ತಾರೆ ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ಹೇಳಿ. ನಾನು ಹೋಗಿ ಅವ್ರನ್ನ ಭೇಟಿಯಾಗಿ ನಾನು ಪ್ರೀತಿಸೋ ಹುಡುಗಿ ಜೀವನ ಉಳಿಸ್ಕೋಬೇಕು. ಅಲ್ಲಿಗೆ ಹೋಗೋ ದಾರಿ ತುಂಬಾ ಕಷ್ಟಕರ ಹಾಗೂ ಅಪಾಯಕಾರಿ. ನೀನು ವಾಪಸ್ ಹೋಗೋದು ಒಳ್ಳೇದು. ನಿನ್ ಸಮಯ ಹಾಳು ಮಾಡ್ಬೇಡ. ಇಲ್ಲ, ದಯವಿಟ್ಟು ಸಹಾಯ ಮಾಡಿ. ಏನೇ ಆದ್ರೂ ಪರವಾಗಿಲ್ಲ, ನಾನು ಅವಳನ್ನ ಉಳಿಸ್ಕೋತೀನಿ. ಈ ರೀತಿ ಎಲ್ಲದನ್ನು ತ್ಯಾಗ ಮಾಡೋದಕ್ಕೆ ನಿನ್ನ ಪ್ರೀತಿ ನಿಜವಾಗ್ಲೂ ಆಳವಾದದ್ದು ಅನ್ಸುತ್ತೆ. ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಅವಳಿಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ. ಲಿಯೋ ತನ್ನ ಮಾತನ್ನ ಮುಗಿಸಿದ ನಂತರ ಅವನ ಮುಂದೆ ಒಂದು ಬೆಳಕು ಹಾಯ್ದು ಹೋಯಿತು. ಕಣ್ಣು ಮಿಟುಕಿಸುವಷ್ಟರಲ್ಲಿ ಅವನು ಒಂದು ಕಾಲ್ಪನಿಕ ಪ್ರಪಂಚದ ಮೇಲೆ ನಿಂತಿದ್ದಾನೆ. ನಿನ್ನನ್ ಪರೀಕ್ಷೆ ಮಾಡೋದಕ್ಕೆ ನಾನೊಬ್ಬ ವೃದ್ಧ ಮಹಿಳೆ ಆಗಿದ್ದೆ. ನಿನ್ನ ಪ್ರೀತಿ ಪವಿತ್ರವಾಗಿರ್ಲಿಲ್ಲ ಅಂದಿದ್ರೆ ಅಲ್ಲಿಗೆ ಹೋಗೋ ದಾರಿ ಕಷ್ಟ ಅಂತ ನಾನು ಹೇಳ್ದಾಗ ನೀನು ಇಲ್ಲಿಂದ ಹೊರಟೋಗ್ತಿದ್ದೆ. ಆದ್ರೆ ನೀನ್ ಪ್ರೀತಿಸೋ ಹುಡುಗಿನ ಕಾಪಾಡ್ಕೊಳ್ಳೋಕೆ ನೀನು ಎಲ್ಲಾ ಕಷ್ಟಗಳು ಹಾಗೂ ಸವಾಲುಗಳನ್ನ ಎದುರಿಸೋಕೆ ತಯಾರಾಗಿದ್ದೆ. ಇದನ್ನ ನಾನ್ ಮೆಚ್ತೀನಿ. ಧನ್ಯವಾದಗಳು. ನನ್ನ ಹುಡುಗಿಯ ಸೌಂದರ್ಯದ ಬಗ್ಗೆ ಅಸೂಯೆ ಪಟ್ಟು ಆ ವೀನಸ್ ದೇವತೆ ಅವಳಿಗೆ ಮರಣ ನಿದ್ದೆಯ ಕಠಿಣವಾದ ಶಿಕ್ಷೆಯನ್ನ ಕೊಟ್ಟಿದ್ದಾಳೆ. ಅವಳನ್ನ ಉಳಿಸೋದಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಇನ್ನು ನನ್ನ ಹತ್ರ ಜಾಸ್ತಿ ಸಮಯ ಉಳಿದಿಲ್ಲ. ಇನ್ನು ನಾನು ತಡ ಮಾಡಿದ್ರೆ ಅವಳನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ತಾಳೆ. ನಿನ್ನ ಪ್ರೀತಿ ನಿಜವಾಗ್ಲೂ ಶುದ್ಧವಾದದ್ದು. ಸರಿ, ಆ ದೂರವಾದ ತಾರಾಗಣದಲ್ಲಿ 7 ಮೀಟಿಯಾರ್ಗಳಿರುವ ಒಂದು ಕ್ಲಸ್ಟರ್ ಇದೆ. ನೀನು ಹೋಗಿ ಅತ್ಯಂತ ಸುಂದರವಾದ ಜೋರಾಗಿ ಹೊಳೆಯೋ ಮೀಟಿಯಾರೊಂದನ್ನ ತಗೊಂಡ್ ಬರ್ಬೇಕು. ಜುಲೈ ತಿಂಗಳ ಕೊನೆಯ ಹುಣ್ಣಿಮೆಯ ದಿನದಂದು ನೀನದನ್ನ ಭೂಮಿ ಮೇಲೆ ಎಸೆಬೇಕು ಅಷ್ಟೇ. ಹೀಬಿಗೆ ಎಚ್ಚರವಾಗುತ್ತೆ. ಆದ್ರೆ ನಿನ್ನ ಪ್ರೀತಮೆನ ಕಾಪಾಡೋದಕ್ಕೆ ನೀನು ತಗೊಂಡಿರೋ ಮೀಟಿಯಾರ್ ಜಾಗದಲ್ಲಿ ನಿನ್ನನ್ನ ನೀನು ಒಂದು ಮೀಟಿಯಾರ್ ಆಗಿ ಬದಲಿಸ್ಕೊಂಡು ಅದರ ಜಾಗ ತಗೋಬೇಕು. ನಿನ್ನ ಜೀವನದ ಕಡೆವರೆಗೂ ನೀನು ಆಕಾಶದಲ್ಲಿ ಒಂದು ನಕ್ಷತ್ರ ಆಗಿ ಉಳಿದಿರ್ತೀಯ. ಅದಕ್ಕೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ಈ ತರ ಬದಲಾಗೋದಿಕ್ಕೆ ನಾನು ತಯಾರಾಗಿದ್ದೀನಿ ಅವಳಿಗೋಸ್ಕರ. ಮೂಲಿಕೆಗಳ ಸಮೂಹ ನೆಲೆಗೊಂಡಿರೋ ಸ್ಥಳಕ್ಕೆ ಲಿಯೋವನ್ನ ಕರೆದೊಯ್ಯೋದಕ್ಕೆ ಪ್ರೀತಿಯ ದೇವತೆ ಅವನಿಗೆ ಒಂದು ಬೆಳಕಿನ ಕಲ್ಲನ್ನ ಕೊಟ್ಲು. ಆ ಕಲ್ಲು ಅವನಿಗೆ ದಾರಿ ಮಾಡಿಕೊಟ್ಟು ಲಿಯೋ ಹಿಂಬಾಲಿಸಿದ್ದು ಮಾತ್ರವಲ್ಲ, ಅಂತಿಮವಾಗಿ ಆ ನಕ್ಷತ್ರದ ಪುಂಜವನ್ನ ತಲುಪಿದ.
ಅಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ಒಂದು ಉಲ್ಕೆ ಇತ್ತು. ಲಿಯೋ ಆ ಉಲ್ಕೆಯನ್ನ ತಲುಪಲು ಎಲ್ಲಾ ಮಾರ್ಗಗಳನ್ನ ಕಂಡುಕೊಂಡ, ಆದ್ರೆ ಅವನಿಗೆ ಅದನ್ನ ಸ್ಪರ್ಶಿಸೋದಕ್ಕಾಗ್ಲಿಲ್ಲ. ಅವನು ಉಲ್ಕೆಯನ್ನ ಮುಟ್ಟಿದಾಗ ಅದು ಪ್ರಕಾಶಮಾನವಾಗಿ ಹೊಳೆಯಿತು. ಅದು ಅವನನ್ನ ಬೆರಗುಗೊಳಿಸ್ತು. ಅವನು ಅದನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟ, ಆದ್ರೆ ಸಾಧ್ಯ ಆಗ್ಲಿಲ್ಲ. ಅದು ಒಂದು ನೀರಿನ ಆವಿ ಅಂತಾಯ್ತು. ಲಿಯೋ ಎಷ್ಟು ಬುದ್ಧಿವಂತನಾಗಿದ್ದನೆಂದ್ರೆ ಅವನು ಹಗುರವಾದ ಕಲ್ಲನ್ನ ಪ್ರಕಾಶಮಾನವಾದ ಉಲ್ಕೆಯ ಕಡೆಗೆ ತ್ವರಿತವಾಗಿ ಎತ್ತಿದ. ಬೆಳಕಿನ ಎರಡು ಮೂಲಗಳು ಪರಸ್ಪರ ಭೇಟಿಯಾಗಿ ಒಟ್ಟಿಗೆ ಸೇರಿಕೊಂಡವು. ನಂತರ ಲಿಯೋನ ಕಡೆಗೆ ಕಲ್ಲು ಹಾರಿ ಹೋಯಿತು. ಆ ಪ್ರೀತಿ ದೇವತೆ ನನಗೆ ಹೇಳ್ದ ಹಾಗೆ ನಾನಿದನ್ನ ಕೆಳಗೆ ಎಸೆಯೋದಿಕ್ಕೆ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ರೆ ಹೀಬಿನ ಕಾಪಾಡೋದಿಕ್ಕೆ ಒಂದಿನ ತಡ ಆಗತ್ತೆ. ಹಾಗಿದ್ರೆ ಏನ್ ಮಾಡ್ಲಿ? ನಾನು ತಡ ಮಾಡಬಾರ್ದು. ಅವಳನ್ನ ಕಾಪಾಡೋದಿಕ್ಕೆ ಇದನ್ನ ಈಗ್ಲೇ ಭೂಮಿ ಕಡೆಗೆ ನಾನು ಎಸಿಬೇಕು. ನಂತರ ಅವನು ತಕ್ಷಣವೇ ಉಲ್ಕೆಯನ್ನ ಭೂಮಿಗೆ ಎಸೆದ. ಅದು ಭೂಮಿಗೆ ಎಸೆದಾಗ ಉಲ್ಕೆಯು ನೂರಾರು ತುಂಡುಗಳಾಗಿ ಮುರಿದು ಹೋಯಿತು. ಅಲ್ಲದೆ ಆಕಾಶದ ವಿಶಾಲವಾದ ಪ್ರದೇಶವನ್ನ ಬೆಳಗಿಸ್ತು. ಅದು ಜಗತ್ತಿನ ಮೊದಲ ಉಲ್ಕಾಪಾತ. ಲಿಯೋನ ದೇಹ ಕ್ರಮೇಣವಾಗಿ ಅಸ್ಪಷ್ಟವಾಯಿತು. ಬೆಳಕು ಅವನನ್ನ ಹಿಬೆಯ ಶವಪೆಟ್ಟಿಗೆಗೆ ಕರೆತಂದಿತು. ಆ ಸಂದರ್ಭದಲ್ಲಿ ಭವ್ಯವಾದ ಸ್ಫಟಿಕ ಶವಪೆಟ್ಟಿಗೆಯೊಳಗೆ ಹಿಬೆಗೆ ಎಚ್ಚರವಾಯಿತು. ಶುಕ್ರ, ಉಲ್ಕಾಪಾತ ಮತ್ತು ಲಿಯೋನ ಮುಸುಕಾದ ಆತ್ಮವನ್ನ ನೋಡಿದಾಗ ಸೌಂದರ್ಯ ದೇವತೆ ನಿಜಕ್ಕೂ ಆಶ್ಚರ್ಯಗೊಂಡ್ಳು. ಹಿಬಿ ಅಲ್ಲಿಂದ ಓಡಿ ಹೋಗಿ ಲಿಯೋನನ್ನ ಜೋರಾಗಿ ಅಪ್ಪಿಕೊಂಡಳು. ಲಿಯೋ ಕ್ರಮೇಣ ಮುಸುಕಾಗುತ್ತಾನೆ. ಲಿಯೋ, ಏನಾಗಿದೆ ನಿನ್ಗೆ? ನನ್ನ ಇಲ್ಲಿ ಬಿಟ್ಟು ಹೋಗ್ಬೇಡ ಪ್ಲೀಸ್. ನೀನಿಲ್ದೆ ನಾನು ಹೇಗಿರ್ಲಿ? ನೀನ್ ವಾಪಸ್ ಬಂದಲ್ಲ, ನನಗೆ ಅದಕ್ಕಿಂತ ಇನ್ನೇನು ಕೂಡ ಬೇಕಿಲ್ಲ. ನಾನು ನಕ್ಷತ್ರವಾಗಿ ನಿನ್ನ ನೋಡ್ಕೊಂಡು ಸಂತೋಷವಾಗಿ ಕಾಲ ಕಳಿತೀನಿ. ನೀನು ನಿನ್ನ ಆತರದಿಂದ ನನ್ನ ಮಾತನ್ನ ಕೇಳದಿದ್ದಕ್ಕೆ ನಿನಗೆ ಶಿಕ್ಷೆ ಆಗುತ್ತೆ. ನೀನೊಬ್ಬ ನಕ್ಷತ್ರ ಆಗೋಕೆ ಸಾಧ್ಯ ಇಲ್ಲ. ನಿನ್ನ ಆತ್ಮನ ನರಕಕ್ಕೆ ಕಳಿಸಲಾಗುತ್ತೆ. ಹೇ ಪರಮೋಚ್ಚ ದೇವತೆ, ನಾನು ನನ್ನ ಸೌಂದರ್ಯ ಮತ್ತೆ ಜೀವನವನ್ನ ಮಾರ್ಪಡಿಸ್ಕೊಳ್ಳೋದಕ್ಕೆ ತಯಾರಿದ್ದೀನಿ. ಆದ್ರೆ ಇವನ ಕೊನೆ ಕ್ಷಣದಲ್ಲಿ ಇವನ ಜೊತೆಗಾರ್ತಿಯಾಗಿ ಹೋಗ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಇವನ್ ಜೊತೆಗೆ ನನ್ನನ್ನು ನರಕಕ್ಕೆ ಕಳಿಸ್ಕೊಡಿ. ವೀನಸ್ಗೆ ನಿಜಕ್ಕೂ ಆಶ್ಚರ್ಯವಾಯಿತು. ಸ್ವಲ್ಪ ಹೊತ್ತು ಏನನ್ನೋ ಯೋಚಿಸಿ ಆಮೇಲೆ ಪ್ರೇಮ ದೇವತೆಯತ್ತ ತಿರುಗಿ ಏನೋ ಮಾತನಾಡಿದಳು. ಅವಳು ಹಿಬಿಯ ಸೌಂದರ್ಯವನ್ನ ತೆಗೆದುಕೊಂಡು ಹಿಬಿಗೆ ವಯಸ್ಸಾಯ್ತು. ಸುಕ್ಕುಗಟ್ಟಿದ್ಲು. ಅವಳ ದೇಹ ಕ್ರಮೇಣ ಸ್ಪಷ್ಟವಾಯಿತು. ಲಿಯೋ ತನ್ನೆಲ್ಲಾ ಶಕ್ತಿಯನ್ನ ಬಳಸಿಕೊಂಡು ಹಿಬಿಯನ್ನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ. ಅವನು ಅವಳ ಹಳೆಯ ಸುಕ್ಕುಗಟ್ಟಿದ ಮುಖವನ್ನ ಮುಟ್ಟಿದ. ಆಗ ಎರಡು ಆತ್ಮಗಳು ಸ್ಪರ್ಶದ ಚುಂಬನವನ್ನ ಹಂಚಿಕೊಂಡವು. ಆಗ ಆ ಕ್ಷಣದಲ್ಲಿ ಹಿಬಿ ಮತ್ತು ಲಿಯೋವನ್ನ ನಕ್ಷತ್ರದ ದೇವರಾಗಿ ಪರಿವರ್ತನೆ ಮಾಡಿದ್ವು. ನಕ್ಷತ್ರ ಪುಂಜದ ಎರಡು ಪ್ರಕಾಶಮಾನವಾದ ನಕ್ಷತ್ರಗಳು ಹಿಬಿ ಮತ್ತು ಲಿಯೋ ಒಬ್ಬರನ್ನೊಬ್ಬರು ತುಂಬಾ ಬಿಗಿಯಾಗಿ ಅಪ್ಕೊಂಡ್ರು. ಹೀಬಿ, ನಿನ್ನ ಸೌಂದರ್ಯ ಈ ಜಗತ್ತಿನಲ್ಲೇ ಅತ್ಯಂತ ಸುಂದರವಾದದ್ದು. ಆದ್ರೆ ನಿನಗೆ ಆ ಸೌಂದರ್ಯ ಮಾತ್ರ ಅಲ್ಲ, ಆಂತರಿಕ ಸೌಂದರ್ಯ ಕೂಡ ಇದೆ ಅನ್ನೋದು ನನಗೆ ಗೊತ್ತಾಯ್ತು. ಈ ಕಾರಣದಿಂದ ನಿನಗೆ ಸಂತೋಷ ಹಾಗೂ ಆ ಸೌಂದರ್ಯ ಪಡೆಯೋದಕ್ಕೆ ಅರ್ಹತೆ ಇದೆ. ಆ ಕ್ಷಣದಿಂದ ಹಿಬಿ ಮತ್ತು ಲಿಯೋ ನಕ್ಷತ್ರದ ದೇವತೆಗಳಾದ್ರು. ಭೂಮಿಗೆ ಬೆಳಕು ಮತ್ತು ಉಲ್ಕಾಪಾತವನ್ನ ತಂದ್ರು. ಅವರು ರಚಿಸಿದ ಉಲ್ಕಾಪಾತವು ಜನರಿಗೆ ಒಂದು ಆಸೆಯನ್ನ ಹೊಂದಲು ಒಂದು ಅವಕಾಶವಾಗಿತ್ತು. ಅವರ ಈ ಮಹಾನ್ ಪ್ರೀತಿಯಿಂದಾಗಿ ಅದು ಸಾಬೀತಾಗಿದೆ. ಆ ಕತ್ತಲೆಯಲ್ಲಿ ಒಂದು ಮಾಯಾ ಬೆಳಕು ಎಲ್ಸಾ ಕಡೆಗೆ ಬಂದು ಮರಗಟ್ಟುವಂತಹ ಚಳಿಲಿ ನಡಕ್ತಾ ಇದ್ದ ಅವಳಿಗೆ ಒಬ್ಬ ಬೆಚ್ಚಗಿನ ಹಾಗೂ ಉತ್ತಮ ಸ್ನೇಹಿತನನ್ನ ಕೊಡ್ತು. ಅವನ ಹೆಸರು ಜಾಕ್. ಅರೆಂಡೆಲ್ನ ಆಕಾಶದಲ್ಲಿ ಮಿನುಗುವಂತ ಸುಂದರವಾದ ತಾರೆಯಾಗಿದ್ದ. ಆದ್ರೆ ಅವನು ಅಲ್ಲಿಯಾಕ್ ಪ್ರತ್ಯಕ್ಷನಾದ? ಮತ್ತೆ ಎಲ್ಸಾಗೂ ಇದಕ್ಕೂ ಏನ್ ಸಂಬಂಧ ಇದೆ? ಇವತ್ತಿನ ಓವಾ ಫೇರಿ ಟೇಲ್ಸ್ ನಲ್ಲಿ ಅದನ್ನ ತಿಳ್ಕೊಳ್ಳೋಣ. ಸಾಮ್ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡಿದ ಮೇಲೆ ಆನಾ ಮತ್ತೆ ಕ್ರಿಸ್ಟಾಫ್ ಹೊಸ ಜಾಗಗಳನ್ನ ಹುಡುಕೋದಕ್ಕೆ ಪ್ರಯಾಣ ಬೆಳೆಸಿದ್ರು. ಮತ್ತೆ ಎಲ್ಸಾ ತನ್ನ ದೈನಂದಿನ ಕರ್ತವ್ಯಗಳ ಕಡೆ ಗಮನ ಕೊಟ್ಲು. ಆದ್ರೆ ಅವಳಿಗೆ ಆನಾಳ ನೆನಪು ತುಂಬಾ ಕಾಡಿ ಬೇಸರವಾದಾಗ ಅವಳು ಆಕಾಶದ ಕಡೆ ನೋಡ್ತಾ ಆ ಒಂಟಿ ನಕ್ಷತ್ರದ ಜೊತೆ ಮಾತಾಡ್ತಿದ್ಲು. ಒಂಟಿ ನಕ್ಷತ್ರ, ನಿನಗೂ ನಿನ್ ಗೆಳೆಯರಿಲ್ದೇನೆ ಈ ರೀತಿ ಒಬ್ಬಂಟಿಯಾಗಿರೋದಕ್ಕೆ ಬೇಜಾರಾಗ್ತಿರ್ಬೋದಲ್ಲ. ಆದ್ರೆ ನಿಜ ಏನಂದ್ರೆ ನೀನ್ ತುಂಬಾನೇ ಸ್ಟ್ರಾಂಗ್ ಅಂತ ನನ್ಗನ್ಸುತ್ತೆ. ಯಾವಾಗ್ಲೂ ಎಲ್ಲರಿಗೂ ಬೆಚ್ಚಗಿನ ಬೆಳಕನ್ನ ಹೊರಸೂಸ್ತೀಯ. ತಂಪಾದ ರಾತ್ರಿಗಳ ಜೊತೆಗೆ ಜನರ ದುಃಖ ಮತ್ತೆ ಆತಂಕನೂ ದೂರ ಮಾಡ್ತೀಯ. ನೀನ್ ಯಾವಾಗ್ಲೂ ನಾನಿದ್ದಲ್ಲೇ ನನ್ ಜೊತೆಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ಭವಿಷ್ಯದಲ್ಲಿ ಆರೆಂಡೆಲ್ನ ಜನರಿಗೆ ಸಹಾಯ ಮಾಡೋದಕ್ಕೆ ನನ್ನ ಜೀವನದುದ್ದಕ್ಕೂ ನಿನ್ನ ಬೆಳಕಿನ ಬೆಂಬಲ ಇರ್ಬೇಕು. ಅವಳ ಮಾತು ಕೇಳಿ ಆ ನಕ್ಷತ್ರ ಮತ್ತಷ್ಟು ಹೊಳಿತಾ ಸೂಚನೆ ಕೊಟ್ಟಿದ್ದನ್ನ ಗಮನಿಸದೆ ಎಲ್ಸಾ ತನ್ನ ಕೆಲಸ ಮಾಡೋದಕ್ಕೆ ಹೊರಟ್ಲು.
ಎಲ್ಸಾ, ಒಂದು ದಿನ ನಾನು ಖಂಡಿತವಾಗಿ ನಿಮ್ಮ ಆಸೆಯನ್ನ ಪೂರೈಸ್ತೀನಿ. ಹಲವು ದಿನಗಳು ಉರುಳಿದ್ವು, ಆದ್ರೆ ಎಲ್ಸಾ ಮಾತ್ರ ಯಾವಾಗಲೂ ತನ್ನ ಕೆಲಸದಲ್ಲೇ ಮಗ್ನಳಾಗಿರ್ತಿದ್ಲು. ಅಂತೂ ಅರೆಂಡೆಲ್ನ ವಿಶೇಷ ಕ್ರಿಸ್ಮಸ್ ರಜಾ ದಿನಗಳು ಬಂದು ಎಲ್ಲರ ಸಂಭ್ರಮಕ್ಕೂ ಕಾರಣವಾಯಿತು. ಆದರೆ ನಿಗೂಢ ಅರಣ್ಯದಲ್ಲಿದ್ದ ವಿಚಿತ್ರ ಪ್ರಾಣಿಗಳ ಕ್ರಿಸ್ಮಸ್ ಸಂಭ್ರಮವನ್ನ ಕಾಣದ ಯಾವುದೋ ಒಂದು ದುಷ್ಟಶಕ್ತಿ ಹಾಳು ಮಾಡ್ತಾ ಇರೋದನ್ನ ಅವಳು ಗಮನಿಸಿದ್ಲು. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಎಲ್ಸಾ ತಕ್ಷಣ ತನ್ನ ಮಾಯೆಯನ್ನು ಉಪಯೋಗಿಸಿದ್ಲು. ಅಲ್ಲಿದ್ದ ಆಟದ ಮೈದಾನವನ್ನ ಸರಿಪಡಿಸಿ ಅಲ್ಲಿನ ಜೀವಿಗಳಿಗೆ ಸಂತಸ ಉಂಟು ಮಾಡಿದ್ಲು. ಆದ್ರೆ ದಿನವಿಡೀ ಓಡಾಟ ಮತ್ತು ಕೆಲಸಗಳಲ್ಲೇ ನಿರತಳಾಗಿದ್ರಿಂದ ಎಲ್ಸಾಗೆ ಇದ್ದಕ್ಕಿದ್ದ ಹಾಗೆ ಸುಸ್ತಾಗತೊಡಗಿತು. ಅವಳಿಗೆ ಗೊತ್ತಿಲ್ಲದ ಹಾಗೆ ಆ ದುಷ್ಟಶಕ್ತಿ ಅವಳ ಮೇಲೆ ದಾಳಿ ಮಾಡಿತು. ತಕ್ಷಣ ಅವಳು ತನ್ನ ಶಕ್ತಿಯನ್ನ ಕಳ್ಕೊಂಡು ಅಲ್ಲಿದ್ದ ಜೀವಿಗಳಿಗೆ ಅದರಿಂದ ತೊಂದರೆಯಾಯಿತು. ಎಲ್ಸಾ, ನಿನ್ನ ಜಾದೂ ಶಕ್ತಿ ಎಲ್ರಿಗೂ ತೊಂದರೆ ಕೊಡುವಂತ ಒಂದು ಶಾಪ. ಯಾರು ಮಾತಾಡಿದ್ದು? ರಾಣಿ, ಏನಾಗಿದೆ ನಿನ್ಗೆ? ಐ ಆಮ್ ಸಾರಿ, ನನಗೆ ಸ್ವಲ್ಪ ಸುಸ್ತಾಗಿದೆ, ಆದ್ರೆ ಯಾರಿಗೂ ನೋಯಿಸೋ ಉದ್ದೇಶ ಇರಲಿಲ್ಲ. ಪರವಾಗಿಲ್ಲ, ಈ ಉದ್ಯಾನವನ ಕರಾಳ ಶಕ್ತಿಗಳಿಂದ ಶಾಪಗ್ರಸ್ತವಾಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ನಮಗೆ ಸಹಾಯ ಮಾಡೋದಕ್ಕೆ ನಿನ್ನ ಶಕ್ತಿಯನ್ನ ವ್ಯರ್ಥ ಮಾಡಬೇಡ. ಆದ್ರೆ ಎಲ್ಸಾಗೆ ಇದರಿಂದ ತುಂಬಾ ಬೇಜಾರಾಗಿ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ಲು. ಅವಳು ನಡ್ಕೊಂಡು ಹೋಗ್ತಾ ಅವಳ ದೇಹದಿಂದ ಕಪ್ಪು ಹೊಗೆ ಹೊರಹೊಮ್ಮಿ ಅದು ಒಬ್ಬ ಮಾಂತ್ರಿಕನ ಕಡೆಗೆ ಹೋಗ್ತಾ ಇದ್ದಿದ್ದು ಅವಳಿಗೆ ಗೊತ್ತಾಗ್ಲೇ ಇಲ್ಲ. ವಾವ್, ರಾಜ್ಕುಮಾರಿ ಎಲ್ಸಾಳ ಭಯ ಇಷ್ಟೊಂದು ಅದ್ಭುತವಾಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆರೆಂಡಲ್ ನಲ್ಲಿ ಪ್ರಬಲ ವ್ಯಕ್ತಿ ಆಗೋದಕ್ಕೆ ಇದು ನನಗೆ ಉತ್ತಮ ಅವಕಾಶ. ನನ್ನ ಮಾಟ ಶಾಪ ಆಗಿ ನನ್ನ ನಿಯಂತ್ರಣ ಕಳ್ಕೊಳ್ಳೋ ಹಾಗಾಗ್ಬಿಡ್ತಾ? ಇದರಿಂದ ಎಲ್ಲವೂ ಅಸ್ತವ್ಯಸ್ತ ಆಗ್ಬಿಡುತ್ತೆ, ಮತ್ತೆ ಎಲ್ಲ ಜನರು ದುಃಖಕ್ಕೀಡಾಗ್ತಾರೆ. ಹಾಗೇನಿಲ್ಲ ಎಲ್ಸಾ, ನಿನ್ನ ಮಾಂತ್ರಿಕತೆ ಸ್ವರ್ಗದ ಅದ್ಭುತ ಕೊಡುಗೆ ನನಗೆ. ನೀನು ಬುದ್ಧಿವಂತ ರಾಣಿ, ಸಜ್ಜನೆ ಕೂಡ, ಮತ್ತು ಯಾವಾಗಲೂ ಅರೆಂಡಲ್ನ ಜನರಿಗೆ ಮೀಸಲಾಗಿರ್ತೀಯ. ನೀನು ಯಾರ್? ನೀನು? ನಾನು ಜಾಕ್, ಪ್ರತಿ ರಾತ್ರಿ ನಿನಗಾಗಿ ಸೀಮಿತವಾಗಿರುವ ಏಕಾಂಗಿ ನಕ್ಷತ್ರ. ನಿನ್ನ ಮಾಂತ್ರಿಕತೆಯಿಂದಲೇ ನಾನು ಇಲ್ಲಿಗೆ ಬಂದಿದ್ದು. ಹಾಗಾದ್ರೆ ಆ ನಕ್ಷತ್ರ ನೀನೇನಾ? ನಿನ್ನ ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಆದ್ರೆ ನೀನ್ ಇಲ್ಲಿಗೆ ಬಂದಿದ್ದು ಒಂದ್ ಆಕಸ್ಮಿಕ ಅಷ್ಟೇ. ಆಕಸ್ಮಿಕವಾಗಿ ಆದ ನನ್ನ ಮಾಟದಿಂದ ಇಲ್ಲಿಗೆ ಬಂದ್ಯಾ? ಆದ್ರೂ ಕೂಡ ಅದೃಷ್ಟನೇ ನಮ್ಮನ್ನ ಈ ಸಮಯದಲ್ಲಿ ಭೇಟಿಯಾಗಿ ಮಾತಾಡೋ ಹಾಗೆ ಮಾಡಿದೆ ಅಂತ ನಾನು ನಂಬ್ತೀನಿ. ಎಲ್ಸಾ ಇನ್ನು ಬೇಜಾರಲ್ಲಿರೋದನ್ನ ಕಂಡು ಜಾಕ್ ಒಂದು ನೆನಪಿನ ನಕ್ಷತ್ರವನ್ನ ಸೃಷ್ಟಿ ಮಾಡಿ ತನ್ನ ಕೈದಂಡವನ್ನ ಮೇಲೆ ಹಿಡಿದ. ನಿನ್ನ ಹಾಗೇನೆ ನಾನು ಕೂಡ ಒಂಟಿತನವನ್ನ ಅನುಭವಿಸ್ತಾ ಇದ್ದೆ. ನನ್ನ ನಕ್ಷತ್ರ ಹೊಳೆಯೋ ತರ ಮಾಡೋದಕ್ಕೆ ನಾನು ಬಳಸಿದ ಮ್ಯಾಜಿಕ್ ಪ್ರತಿ ಸಾರಿ ತಪ್ಪೇ ಆಗ್ತಿತ್ತು. ಆದ್ರೆ ನಾನ್ ನಿನ್ನ ಆತ್ಮವಿಶ್ವಾಸದ ನುಡಿ ಕೇಳಿದಾಗ ದಿನದಿಂದ ದಿನಕ್ಕೆ ನನ್ನ ಕೆಲಸ ಉತ್ತಮವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ರೂ ಒಂದಲ್ಲ ಒಂದಿನ ಕೆಳಗ್ ಬೀಳ್ತಾರೆ. ಆದ್ರೆ ಮುಖ್ಯ ಏನಂದ್ರೆ ಹೇಗೆ ಹೇಳ್ಬೇಕು ಅನ್ನೋದು ನಡೀತಾ ಇರ್ಬೇಕು. ನಿನ್ನನ್ನ ನೀನು ಪ್ರಬಲ ಮಾಡ್ಕೊಳ್ತಾ ಇರ್ಬೇಕು. ನಿನಗೆ ಒಂಟಿಯಾಗಿದೆಯಾ ಅಂತ ಅನ್ಸಿ ಆತ್ಮವಿಶ್ವಾಸ ಬೇಕು ಅಂದ್ರೆ ನಿನ್ ತರನೇ ನಾನ್ ನಿನ್ ಜೊತೆಗಿರ್ತೀನಿ. ಯಾವಾಗ್ಲೂ ಸಹಾಯ ಮಾಡ್ತಾ ನಿನ್ ಪರನೇ ಇರ್ತೀನಿ. ಜಾಕ್ನ ಮಾತುಗಳನ್ನ ಕೇಳಿದ ಸ್ವಲ್ಪ ಸಮಯದ ನಂತರ ಕೊನೆಗೂ ಎಲ್ಸಾಗೆ ಸಮಾಧಾನ ಆಯಿತು ಮತ್ತು ಅವನ ಜೊತೆ ಆ ಕಾಡಿಗೆ ಹಿಂದಿರುಗಿದ್ಲು. ಆದ್ರೆ ಮುಂದೆ ನಡೆಯುವ ಅನಾಹುತದ ಬಗ್ಗೆ ಅವಳಿಗೆ ಯಾವ ಕಲ್ಪನೆ ಸಹ ಇರಲಿಲ್ಲ. ಎಲ್ಸಾ ಕಾಡಿಗೆ ಹಿಂದಿರುಗಿ ಎಲ್ಲರಿಗೂ ಜಾಕ್ನ ಪರಿಚಯ ಮಾಡಿಕೊಟ್ಲು. ಮತ್ತೆ ತನ್ನ ಆತ್ಮವಿಶ್ವಾಸವನ್ನ ಗಟ್ಟಿಗೊಳಿಸಿ ತಾನು ಮುಗಿಸಬೇಕಿರುವಂತ ಕೆಲಸದ ಕಡೆ ಎಲ್ಸಾ ಗಮನ ಕೊಟ್ಲು. ಎಲ್ಲವೂ ಚೆನ್ನಾಗಿ ನಡೀತಾ ಇರುವಾಗ ಭಯ ತನ್ನ ದುಷ್ಟ ಶಕ್ತಿಯನ್ನ ಬಳಸಿ ಎಲ್ಸಾಳಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತು. ಎಲ್ಸಾ, ನೀನು ಏನು ಮಾಡೋದಕ್ಕಾಗೋದಿಲ್ಲ. ಈ ಶಾಪಿತ ಜಾದು ಎಲ್ರಿಗೂ ತೊಂದರೆ ಕೊಡುತ್ತೆ ಅಷ್ಟೇ. ಖಂಡಿತ ಇಲ್ಲ, ಆ ಥರ ಏನೂ ಇಲ್ಲ. ಎಲ್ಸಾ, ಐಮ್ ಸಾರಿ. ನಾನು ಎಲ್ಸಾ ಮತ್ತೆ ಅಲ್ಲಿದ್ದವರು ಚಿಂತಿತರಾಗಿದ್ದಾಗ ಭಯ ತನ್ನ ಶಕ್ತಿಯನ್ನ ಬಳಸಿ ಮೋಡಗಳನ್ನು ಸೃಷ್ಟಿಸಿ ಅಲ್ಲಿ ಮಳೆ ಬರೋ ಹಾಗೆ ಮಾಡ್ತು. ಎಲ್ಸಾ ಎಲ್ಲರನ್ನು ಕಾಪಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಲು. ಆದ್ರೆ ಅವಳು ಗಾಬರಿಯಾಗಿದ್ದರಿಂದ ತನ್ನ ಮಾಯೆಯನ್ನ ಬಳಸಿ ಮಳೆ ಹನಿಗಳನ್ನ ಚೂಪಾದ ಆಲಿಕಲ್ಲುಗಳಾಗಿ ಪರಿವರ್ತನೆಗೊಳಿಸ್ಬಿಟ್ಲು. ಅದನ್ನು ಗಮನಿಸಿದ ಜಾಕ್ ತನ್ನ ದಂಡದಿಂದ ಒಂದು ಕವಚವನ್ನು ಸೃಷ್ಟಿಸಿ ಎಲ್ಲರನ್ನೂ ಸುರಕ್ಷಿತ ಜಾಗಕ್ಕೆ ತಲುಪಿಸಿದ. ಆಗ ಇದ್ದಕ್ಕಿದ್ದಾಗೆ ಎಲ್ಸಾಗೆ ತನ್ನ ಕಣ್ಣುಗಳು ಮಂಜಾಗತೊಡಗಿತು ಮತ್ತು ಒಂದು ವಿಚಿತ್ರವಾದ ಧ್ವನಿ ಕೇಳಿಸ್ತು. ಎಲ್ಸಾ, ನೋಡು ನಿನ್ನ ನಿನ್ನ ಕಪ್ಪು ಜಾದು ಎಲ್ಲರನ್ನು ಹೆದರಿಸ್ತು. ಯಾರದು? ನನ್ ಮುಂದೆ ಬಾ. ನಿನಗದೇ ಬೇಕು ಅಂದ್ರೆ ನಾನ್ ಬಂದಿದ್ದೀನಿ. ನಿನ್ನೊಳಗಿರೋ ಆಳವಾದ ಭಯಕ್ಕೆ
ಭಯ ಎಲ್ಸಾಳ ದುಷ್ಟ ರೂಪವನ್ನು ಧರಿಸಿ ಅವಳೆದುರಿಗೆ ಬಂದಿರೋದು ತಿಳಿದೆ. ಎಲ್ಸಾ ಆ ದುಷ್ಟ ಎಲ್ಸಾಳೊಂದಿಗೆ ಮಾತುಕತೆಯನ್ನ ಮುಂದುವರೆಸಿದ್ಲು. ಹಾಗಾದ್ರೆ ಅದು ನೀನಾ? ಹೌದು, ನನ್ನೊಬ್ಳಿಗೆ ಗೊತ್ತಿರೋದು. ನಿನ್ನ ಈ ಶಾಪಿತ ಜಾದು ಇಲ್ಲಿವರೆಗೂ ಎಷ್ಟು ಕೆಟ್ಟದ್ದನ್ನ ಮಾಡಿದೆ ಅನ್ನೋದು. ಅದನ್ನ ತೆಗೆಯೋದು ಹೇಗೆ ಅಂತಾನೂ ಗೊತ್ತು. ಇದೆಲ್ಲ ನಿಜಾನಾ? ಹೌದು, ನಿಜಾನೇ. ಸರಿ, ಈಗ ನಿನ್ನ ಕೈ ಕೊಡು. ನಾನು ನಿನಗೆ ಆ ಕಪ್ಪು ಜಾದುನ ತೆಗೆಯೋಕ್ ಸಹಾಯ ಮಾಡ್ತೀನಿ. ಇನ್ನು ಮುಂದೆ ನೀನು ಈ ನೋವು ತರೋ ನೆನಪುಗಳಿಂದ ಮುಕ್ತವಾಗಬಹುದು. ಎಲ್ಸಾ ಅವಳ ಮಾತುಗಳಿಗೆ ಮರುಳಾಗಿ ತನಗೆ ಗೊತ್ತಿದ್ದಾಗೆ ತನ್ನ ಮಾಯಾಶಕ್ತಿಯನ್ನ ಬಿಟ್ಟುಕೊಟ್ಲು. ಎಲ್ಸಾಳ ಮಾಯಾಶಕ್ತಿಯನ್ನ ಪಡೆದ ನಂತರ ಭಯ ತನ್ನ ನಿಜವಾದ ರೂಪದೊಂದಿಗೆ ಪ್ರತ್ಯಕ್ಷವಾಯಿತು. ಮತ್ತೆ ತಕ್ಷಣ ಆ ಶಕ್ತಿಯನ್ನ ಬಳಸಿ ಅರೆಂಡೇಲ್ ಮತ್ತೆ ಎಲ್ಸಾನ ತನ್ನ ವಶ ಮಾಡಿಕೊಳ್ತು. ಜಾಕ್ಗೆ ಇದರಿಂದ ಗಾಬರಿಯಾಯಿತು. ಎಲ್ಸಾ, ಏ ಶತಮೂರ್ಖ, ಇಲ್ಲಿಗೆ ಬರೆದಕ್ಕೆ ಹೋಗ್ಬೇಡ. ಭಯ ತನ್ನ ದುಷ್ಟ ಶಕ್ತಿಯನ್ನ ಬಳಸಿ ಜಾಕ್ ಮೇಲೆ ದಾಳಿ ಮಾಡ್ತು ಹಾಗೂ ಅವನ ದಂಡವನ್ನ ನಾಶ ಮಾಡ್ತು. ಯಾರ್ ನೀನು? ಎಲ್ಸಾಳಗ್ ಏನ್ ಮಾಡ್ದೆ? ನಾನು ಭಯ. ಈ ಜಾಗದಲ್ಲಿರುವ ಎಲ್ಲಾ ತೊಂದರೆಗಳ ಹಿಂದಿರೋನು. ಕ್ರಿಸ್ಮಸ್ ಹಬ್ಬದ ಮುನ್ನಾ ದಿನ ನಿಮ್ಮ ಎಲ್ಲಾ ಖುಷಿ ಸಂತೋಷಗಳನ್ನ ಕದ್ದು ಹೆಚ್ಚಿನ ಸಂಕಟಗಳನ್ನ ಮಾಡಿ ಅರೆಂಡಲ್ ನಲ್ಲಿ ಬಲಿಷ್ಠನಾಗ್ತೀನಿ. ಮೇಲಾಗಿ ನಾನು ಎಲೆನಾಳನ್ನ ಗತಕಾಲದ ನೆನಪುಗಳ ನೋವಿನ ಭಯದಲ್ಲಿ ಬದುಕೋ ಕೈಗೊಂಬೆಯಾಗಿ ಮಾಡಿದ್ದೀನಿ. ಹಾಗಾಗಿ ಅವಳ ಎಲ್ಲಾ ಜಾದು ನನ್ನೊಬ್ಬನಿಗೆ ಸೇರುತ್ತೆ. ಇಲ್ಲ, ಅವಳು ಅಷ್ಟು ಸುಲಭವಾಗಿ ಎಲ್ಲ ಕೊಟ್ಟು ನಿನ್ನ ಕೈಗೊಂಬೆ ಆಗಲ್ಲ. ನನಗೆ ಎಲ್ಸಾ ಒಬ್ಬ ಶಕ್ತಿವಂತ ಹುಡುಗಿ. ಅವಳು ಎಷ್ಟೇ ಕೆಳಗ್ ಬಿದ್ರು ಅವಳಿಗೆ ಹೇಳೋದು ಹೇಗಂತ ಗೊತ್ತು. ಅದು ಉಪಯೋಗ ಇಲ್ಲ. ಅವಳಿಗೆ ಸ್ಥೈರ್ಯ ತುಂಬೋದಕ್ಕೆ ಪ್ರಯತ್ನ ಪಟ್ಟು ಉಪಯೋಗ ಇಲ್ಲ. ಈಗ ಅವಳಿಗೆ ಏನೂ ಕೇಳಿಸಲ್ಲ. ಅವಳ ಸೂಕ್ತ ಪ್ರಜ್ಞೆ ಈಗಾಗಲೇ ನಾನು ಸೃಷ್ಟಿಸಿದ ಸಂಕಟದಲ್ಲಿ ಸಂಪೂರ್ಣವಾಗಿ ಮುಳುಗೋಗಿದೆ. ಭಯದ ಮಾತುಗಳಿಗೆ ಬಗ್ಗದ ಜಾಕ್ ಹೇಗಾದ್ರೂ ಮಾಡಿ ಎಲ್ಸಾಳನ್ನ ಕಾಪಾಡಬೇಕು ಅಂತ ಪ್ರಯತ್ನ ಪಡತೊಡಗಿದ. ಹಾಗೆ ತನ್ನ ದಂಡದಲ್ಲಿ ಇನ್ನೂ ಸ್ವಲ್ಪ ಬೆಳಕಿರೋದನ್ನ ಅವನು ಗಮನಿಸಿದ. ಅವನು ಅಳಿದುಳಿದ ತನ್ನ ಶಕ್ತಿಯನ್ನ ಬಳಸಿ ಎಲ್ಸಾ ಮತ್ತು ಭಯಕ್ಕಾಗಿ ನೆನಪಿನ ನಕ್ಷತ್ರಗಳನ್ನ ಸೃಷ್ಟಿ ಮಾಡ್ದ. ಇದರಿಂದ ಭಯದ ಶಕ್ತಿ ಕಡಿಮೆಯಾಗಿ ಅದು ಎಲ್ಸಾ ಮೇಲಿನ ನಿಯಂತ್ರಣವನ್ನ ಕಳ್ಕೊಳ್ತು. ಎಲ್ಸಾ, ದಯವಿಟ್ಟು ನಿನ್ನ ಖುಷಿಯ ಕ್ಷಣಗಳನ್ನ ನೆನ್ಪಿಸ್ಕೋ. ನಿನ್ನ ಜಾದು ಹೇಗೆ ಜನರಿಗೆ ಸಹಾಯ ಮಾಡ್ತು. ಇದಲ್ದೆ ದುಃಖದ ನೆನಪುಗಳು ಜೀವನದ ಹಳಸೋಗಿರೋ ಅಡುಗೆ ತರ. ಅವುಗಳ ಜೊತೆಗೆ ಹೇಗಿರ್ಬೇಕು ಅನ್ನೋದನ್ನ ನಾವು ಕಲಿಬೇಕು. ಅವುಗಳನ್ನೇ ಇಟ್ಕೊಂಡು ನಮ್ಮನ್ನ ದೂಷಿಸೋ ಹಾಗಿಲ್ಲ. ದುಃಖಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಕಲಿಬೇಕು. ಬಾಯ್ ಮುಚ್ಚೋ. ಇದನ್ನ ಮುಂದುವರೆಸಿದ್ರೆ ನಾನೇ ಅವರೆಲ್ಲರನ್ನ ನಾಶ ಮಾಡ್ಬಿಡ್ತೀನಿ. ನನ್ ಪ್ರೀತಿಸೋರ್ಗೆ ಯಾರು ನೋವುಂಟು ಮಾಡಕ್ಕಾಗಲ್ಲ, ಮುಖ್ಯವಾಗಿ ನೀನು ಭಯ. ಜಾಕ್ನ ಮಾತುಗಳು ಹಾಗೂ ನೆನಪಿನ ನಕ್ಷತ್ರ ಎಲ್ಸಾಳಿಗೆ ತನ್ನ ಶಕ್ತಿಯನ್ನ ಮರಳಿ ತಂದುಕೊಟ್ಟು ಭಯವನ್ನ ಸೋಲ್ಸೋ ಹಾಗೆ ಮಾಡಿತು. ಎಲ್ಸಾ ನೆನಪಿನ ನಕ್ಷತ್ರಗಳ ಶಕ್ತಿಯನ್ನ ಭಯದ ಮೇಲೆ ಪ್ರಯೋಗಿಸಿ ಅದನ್ನ ನಾಶ ಮಾಡಿದ್ಲು. ಭಯಕ್ಕೆ ಎಲ್ಸಾಳನ್ನ ಎದುರಿಸಲಾಗದೆ ಅದು ಶಕ್ತಿ ಕಳ್ಕೊಂಡು ಧೂಳಾಗಿ ಹೋಯಿತು. ಆದ್ರೆ ತನ್ನ ಅಳಿದುಳಿದ ಶಕ್ತಿಯನ್ನ ಎಲ್ಸಾ ಮೇಲೆ ಅದು ಪ್ರಯೋಗಿಸಿದಾಗ ಜಾಕ್ ಎಲ್ಸಾಳನ್ನ ಕಾಪಾಡಿದ. ಜಾಕ್, ಇಲ್ಲ, ನೀನು ಮಾಯ ಆಗ್ತಿದೀಯ. ಆದ್ರೆ ನಾನು ನಿನಗೆ ಧನ್ಯವಾದ ಮತ್ತೆ ಮುಖ್ಯವಾದ ವಿಚಾರ ಹೇಳ್ಬೇಕು. ನೀನು ನನ್ ಜೊತೆಗೆ ಇರ್ಬೇಕು ಅನ್ನೋದ್ ನನ್ನ ಆಸೆ. ಕಷ್ಟವಾದ ಸಮಯದಲ್ಲಿ ನನಗೆ ಪ್ರೋತ್ಸಾಹ ನೀಡ್ತಾ ನೀನು. ಎಲ್ಸಾ, ಬೇಜಾರಾಗ್ಬೇಡ. ನಾನು ಇಲ್ಲಿಂದ ಮರೆಯಾಗಿ ಮೊದಲಿನಂತೆ ಆಕಾಶದಲ್ಲಿ ಏಕಾಂಗಿಯಾಗಿದ್ರು ಸಹ ನಿನಗೆ ಮತ್ತು ಇಲ್ಲಿನ ಜನರನ್ನ ಭೇಟಿ ಮಾಡೋ ಸಂತೋಷ ನನಗಿದೆ. ವಿಶೇಷವಾಗಿ ನಿನ್ ಜೊತೆಗಿದ್ದು ನಿನ್ನೊಳಗಿನ ಭಯವನ್ನ ಸೋಲ್ಸೋದಕ್ಕೆ. ಎರೆಂಡಾದಲ್ಲಿ ಮತ್ತೆ ಶಾಂತಿಯನ್ನ ತಂದ್ಕೊಟ್ಟಿದ್ದು ನನ್ನ ಸಿಹಿ ನೆನಪುಗಳಲ್ಲಿ ಒಂದಾಗಿದೆ. ಹಾಗಾಗಿ ದಯವಿಟ್ಟು ಬೇಜಾರಾಗ್ಬೇಡ. ತುಂಬಾ ಧನ್ಯವಾದಗಳು. ಜಾಕ್ ಇನ್ನೇನು ಆಕಾಶಕ್ಕೆ ಮರಳಿ ಹೋಗ್ತಾನೆ ಅಂತ ಎಲ್ರು ಅನ್ಕೊಳ್ತಿರುವಾಗಲೇ ಬೇರೆ ನಕ್ಷತ್ರಗಳೆಲ್ಲ ತಮ್ಮ ಶಕ್ತಿಯನ್ನ ಜಾಕ್ಗೆ ನೀಡಿ ಅವನ ಪ್ರಾಣವನ್ನ ಉಳಿಸಿದ್ರು. ಜಾಕ್ ಮಾಡಿದ ನಿಸ್ವಾರ್ಥ ಸಹಾಯದಿಂದ ಆ ದೇವರಿಗೆ ಖುಷಿಯಾಗಿ ಅವನು ಎಲ್ಸಾಳೊಂದಿಗೆ ಜೀವನ ಮಾಡೋದಿಕ್ಕೆ ಮತ್ತೊಂದು ಅವಕಾಶ ನೀಡಿದ. ಇದರಿಂದ ಅರೆಂಡೇಲ್ನ ಪ್ರಜೆಗಳಿಗೂ ಸಂತಸವಾಯಿತು. ಎಲ್ಲರೂ ಸಹ ಸಂಭ್ರಮ ಹಾಗೂ ಸಂತೋಷದಿಂದ ಆ ವರ್ಷದ ಕ್ರಿಸ್ಮಸ್ ಅನ್ನ ಸಡಗರದಿಂದ ಆಚರಿಸಿದ್ರು. ಜಾಕ್ ಮತ್ತು ಎಲ್ಸಾರ ಪರಿಶುದ್ಧ ಪ್ರೇಮಕ್ಕೆ ಅಲ್ಲಿನ ಪ್ರಜೆಗಳು ಕೂಡ ಸಾಕ್ಷಿಯಾದರು.